Hey guys, ಎಲ್ಲರಿಗೂ ನಮಸ್ಕಾರ. Bro, you're looking awesome. Thank you guys. Hey bro, big fan. Thank you. Pradeep S. Patil. Hi bro. Chittal Patel. ಅದೇನು ಅದು Chittal Patel ಅಂದ್ರೆ I will talk. No, not. Yeah, we'll talk. I want to ask you about that. Hi guys. Can you hear me? Hey, what's up? What's up? Yes, we can hear you. ಏಯ್ ನಿಧಿ, ನಿಮ್ಮನೆ ಸೈಡ್ ಎಲ್ಲ ಲಾಕ್ ಡೌನ್ ಏನಿಲ್ವಾ? ಫುಲ್ ಪಾರ್ಟಿಗೆ ರೆಡಿ ಆಗಿರೋ. ನಾನು ಈ ಲೈವ್ ಇಂಟರ್ವ್ಯೂಗೆ ಮೇಕಪ್ ಹೇರ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿ ಬಂದಿದ್ದೀನಿ ಅಷ್ಟೇ. Oh, nice. You looking great, yeah, Nidhi? Super. Thank you. You always look great. I'm just saying now it's extra great ಅಂತ ಇವತ್ತು ಅಷ್ಟೇ. How sweet. Thank you. No problem. ನಮ್ಮ ರಘು ಅವ್ರದ್ದು ಯಾಕೋ ಮುಖದ ಮೇಲೆ ಸರ್ಕಲ್ ಬರ್ತಾ ಇದೆ, ಯಾಕೆಂತ ಗೊತ್ತಾಗ್ತಾ ಇಲ್ಲ. ಅದು ಇಂಟರ್ನೆಟ್ ಆಫ್ ಆಗೋಯ್ತಾ ಅಂತ. Oh, he's gone off. I'll invite him again. Yeah. ರಘು. So Nidhi, ಹೇಗಿದ್ದೀರಾ? How's night? ಏನೋ ಮುಖದ ಮೇಲೆ ಚಕ್ರ ಬರ್ತಾ ಇತ್ತು. ಆಕ್ಚುಲಿ ವೈಫೈ ಏನೋ ಪ್ರಾಬ್ಲಮ್ ಆಗಿದೆ ಇವಾಗ, ಮತ್ತೆ 4G ಗೆ ಹಾಕೊಂಡೆ ಅಲ್ಲಿ. ಅಯ್ಯೋ. Okay, cool, no Switch problem. to 4G. Looking cute, Yeah, ma'am. thank you. Awesome. ಥ್ಯಾಂಕ್ ಯು ನಿಧಿ, ತುಂಬಾ ಒಳ್ಳೆ ಇದು ಕೊಟ್ರಿ. Thank you. Sharat, don't say my name. I told your name. Okay, great guys. Thank you so much for joining in. Nidhi ಹಾಗೆ ರಘು, ನಿಮ್ಮಿಬ್ಬರಿಗೂ ತುಂಬಾ ಥ್ಯಾಂಕ್ಸ್ ಜಾಯ್ನ್ ಆಗಿದ್ದಕ್ಕೆ. ರಿಯಲಿ Thank you. ನಿಮ್ಮೆಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಜಯ್ ರವಿಕಿರಣ್ ಅಂತ. ನಾನು ಮಾತಾಡ್ತಾ ಇರೋದು ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾದಿಂದ, ಕ್ಯಾಲಿಫೋರ್ನಿಯಾ US ಇಂದ. ಇಲ್ಲಿ ಬೆಳಗಿನ ಜಾವ 9:03 ಆಗಿದೆ. ನಿಮ್ಗೆಲ್ಲ ನೈಟ್ ಅಂತ ಗೊತ್ತು. ಎಲ್ಲರಿಗೂ ಶುಭರಾತ್ರಿ. ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಡ್ಯಾಶಿಂಗ್, ವೆರಿ ಬ್ಯೂಟಿಫುಲ್ ನಿಧಿ ಸಿಬ್ಬಯ್ಯ ನನ್ನ ಜೊತೆ ಇದ್ದಾರೆ. ನಮಸ್ಕಾರ ನಿಧಿ, ಹೇಗಿದ್ದೀರಾ? Namaste Ravi. Good morning to you. ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಹಾಗೆ ಮೈ ಬ್ರದರ್ ರಘು from the wine store. Hey, what's up? I'm sorry, kidding man. What is it? Hey Raghu, what is this wine store, buddy? What is this wine store thing? ಅಂದ್ರೆ ಯೂಶುವಲಿ ಲೈಕ್ ಫ್ಯೂ ಇಯರ್ಸ್ ಬ್ಯಾಕ್ ಹೇಗೆ ಅಂತ ಅಂದ್ರೆ ವೈನ್ಸ್ ಅಂತಾನೆ ಒಂದು ಆಪ್ ಬರ್ತಿತ್ತು ಅಮೆರಿಕದಲ್ಲ. ಲೈಕ್ ಫೇಮಸ್ 9 to 10 ಅಂದ್ರೆ 6 seconds 10 seconds ವಿಡಿಯೋಸ್ ನ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ರು. ಅಂಡ್ ಇಂಡಿಯಾದಲ್ಲೂ ಟ್ರೆಂಡ್ ಬಂದಾಗ ಸುಮಾರು ಜನ ಲೈಕ್ ವೈನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ನಾನು ವೈನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಚಿಕ್ಕ ವಿಡಿಯೋಸ್ ಐ ಥಾಟ್ ಲೈಕ್ ಏನಾದ್ರು ಒಂದ್ ಚೆನ್ನಾಗಿರ್ಬೇಕಲ್ಲ ಹೆಸರು ಅಂತ. ಸೊ ಒಂದಿನ ಎಲ್ಲೋ ಹೋಗ್ತಾ ಇದೆ, ಈ ವೆಂಕಟೇಶ್ವರ ವೈನ್ ಸ್ಟೋರ್ ಶಾಪ್ ಏನೋ ನೋಡ್ದೆ. ಸೊ ವಾಸ್ ಲೈಕ್ ಓಕೆ, ವರ್ಲ್ಡ್ ಪ್ಲೇ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರಘು ವೈನ್ ಸ್ಟೋರ್ ಅಂತ ಇಟ್ಟೆ. ಸೊ ಅರ್ಧ ಜನ ಇನ್ನೂ ಏನ್ ಅನ್ಕೊಂಡ್ರದು ಅಂದ್ರೆ ಯಾವ್ದೋ ಎಣ್ಣೆ ಅಂಗಡಿ ಇಟ್ಟಿದೀನಿ ಅಂತ. ನಾನು ನಿಜವಾಗ್ಲೂ ಅನ್ಕೊಂಡಿದ್ದೆ ಬೆಂಗಳೂರಿಗೆ ಬಂದ್ಬಿಟ್ರೆ ಐ ಥಾಟ್ ಐ ವಿಸಿಟ್ ರಘು ವೈನ್ ಸ್ಟೋರ್ ಅಂತ. ಬಟ್ ಮುಂದೆ ಆಚೆ ಇದೆ. ಸೊ ಮೋಸ್ಟ್ ಆಫ್ ದ ಪೀಪಲ್ ಅದನ್ನೇ ಅನ್ಕೊಂಡಿದ್ರು ಅನ್ಸುತ್ತೆ, ಇವ್ನ್ ರಘು ವೈನ್ ಸ್ಟೋರ್ ಯಾವಾಗ್ಲೂ ಬಿಗ್ ಬಾಸ್ ಮನೇಲಿ ಕುಡಿದಿರೋ ಅಂತಾನೆ ಆಡ್ತಾ ಇದ್ದ ಅಂತ ಮೇ ಬಿ. ಎನಿವೆ ನಿಧಿ, ಕಮಿಂಗ್ ಟು ಯು. Yes. ಮತ್ತೆ ನೀವು ಕೂರ್ಗಿ ಅಲ್ಲ? ಹೌದು. ಕೂರ್ಗಿ ಆ ಭಾಷೆಯಲ್ಲಿ ಯಾರಿಗಾದ್ರು ಹಾಯ್ ಅಂತ ಹೇಳ್ಬೋದಾ ಜನರಿಗೆ ಎಲ್ಲ ಹೇಗಿದ್ದೀರಾ ಅಂತ ಕೊಡಗು ಭಾಷೆಯಲ್ಲಿ? Sure. ಕೊಡಗು ಭಾಷೆಯಲ್ಲಿ ಹಾಯ್. ಎಲ್ಲರೂ ಚಾಯ್ ತೊಳಿರಾ, 4 ವೋಟ್ ಎಲ್ಲ ಮಾಡಿ ನಿಂಗೆ ಸೇವ್ ಮಾಡಿ ತುಳಿರಾ ನನ್ನ, ಅದನ್ನ ತುಂಬಾ ಥ್ಯಾಂಕ್ಸ್. ರಾಘುಕ್ ಪಂದಿ ಕರಿ ತುಂಬಾ ಖುಷಿ ಅಲ್ಲೋ, ಅದಂಗ ಅವನ ನೆಕ್ಸ್ಟ್ ಟೈಮ್ ಮನೆಗ್ ಪಾಪಕ್ಕ 10 kg ಪಂದಿ ಇರ್ಚಿ ಮಾಡಿತ್ ನಂಗ ಚುಟ್ಟಿದ ಅವ್ನ್ ಕೊಡ್ಪ. ಪಂಡಿಕರಿ ಅಂದ್ರೆ ನನಗೆ ಚೆನ್ನಾಗಿ ಗೊತ್ತು. ಅದೇ ಗೊತ್ತು, ಪಂಡಿಕರಿ ಅಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಕೂರ್ಗಲ್ಲಿ, ಮಡಿಕೇರಿಯಲ್ಲಿ ಅಲ್ಲ? ಹೌದು, ಮಡಿಕೇರಿ ಸಿಪಾಯಿ ಅಂತ. ಸೊ ಗ್ರೇಟ್. ಸೊ ನಿಧಿ ಅವರೇ, ಏನೋ ನಿಮ್ಗೆ ತುಂಬಾ ಜನ ಡ್ರೈ ಕ್ವಶನ್, ಸೇಮ್ ಕ್ವಶನ್ ಕೇಳಿ ಸಾಕಾಗಿರ್ಬೋದು ನಿಮ್ಗೆ. ಎನಿವೆ, ಬಿಗ್ ಬಾಸ್ ಮನೆಯಲ್ಲಿ ನೀವು ವೆನ್ ಯು ಆರ್ ಕಾಲ್ಡ್ ಇನ್ ಟು ಬಿಗ್ ಬಾಸ್ ಹೌಸ್ ಅಲ್ಲ, ನಿಮ್ದು ವಾಟ್ ವಾಸ್ ಯುವರ್ ಥಾಟ್ ಇನ್ ಯುವರ್ ಮೈಂಡ್? ನಿಮ್ಗೆ ಏನ್ ಅನಿಸ್ತಾ ಇತ್ತು? ನಾನು ವಾಟ್ ದಿಸ್ ವಿಲ್ ಡೂ ಟು ಯು ಅಂತ, ವಾಟ್ ವುಡ್ ಹ್ಯಾವ್ ಹ್ಯಾಪನ್ ಟು ಯು ಆಫ್ಟರ್ ದ ಶೋ? What is the purpose of being in the show? Initially, ನನ್ನ ಕಾಲ್ ಮಾಡಿದಾಗ ನನ್ನ ಫಸ್ಟ್ ರಿಯಾಕ್ಷನ್ ಇದ್ದಿದ್ದು ಹೆದರ್ಕೆ. ಓ ನೋ 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 ನೋ, ನಾನ್ ಬರಲ್ಲ, ಐ ಆಮ್ ನಾಟ್ ಕಮಿಂಗ್, ನೋ ಸರ್, ನೋ ನೋ ನೋ.
Why? Because I'm scared to go. Okay. Because ನಾನು connecting to your movie characters is one thing. ನಾನು ಇಷ್ಟೊಂದು ಮೂವೀಸ್ ಮಾಡಿದೀನಿ, ಆ ಕ್ಯಾರೆಕ್ಟರ್ಸ್ ನ ನೋಡಿ, that's one thing. Connecting to is another thing. So ಮೊದಲನೇದಾಗಿ I was like, oh shit, ನನ್ ಕೈಲಿ ಆಗದೇ ಇಲ್ಲ, ನಾನಂತೂ ಬರಲ್ಲ ಅಂತ. Then eventually I agreed to go in, and I think I was the last contestant to confirm this year. ಅಲ್ಲಿಗೆ ಹೋದಾದ್ಮೇಲೆ ನಂಗೆ ಅನಿಸ್ತಾ ಇತ್ತು, oh my god, why was I saying what's wrong with me? It was a beautiful experience. ಯಾರಿಗೂ ನಾನು ಎಲ್ಲರಿಗೂ ಹೇಳ್ತೀನಿ, whoever in case in future ನನ್ನ actors friends ಅವ್ರು ನನಗ್ ಫೋನ್ ಮಾಡಿ ಕೇಳಿದ್ರೆ, I'll always say please go, it's a wonderful experience ಅಂತ ನಾನು ಹೇಳ್ತೀನಿ. ಕರೆಕ್ಟ್ ಅಬ್ಸಲ್ಯೂಟ್ಲಿ. ತುಂಬಾ ಚೆನ್ನಾಗಿ ವಿವರಿಸಿ ಹೇಳಿದಿರಾ, ತುಂಬಾ ಖುಷಿ ಆಯ್ತು. ಆಮೇಲೆ ಮನೇಲಿ ಕೂಡ ನೀವು ದ ವೇ ಯು ಬಿಹೇವ್ಡ್ ಯುವರ್ ಸೆಲ್ಫ್, ದ ವೇ ಯು ತುಂಬಾ ಚೆನ್ನಾಗಿತ್ತು, ತುಂಬಾ ಮುದ್ದಾಗಿ, ವೆರಿ ಕ್ರ್ಯಾಕಿಂಗ್ ಜೋಕ್ಸ್, ಫನ್. ಆರ್ ಯು ದ ಓನ್ಲಿ ಡಾಟರ್ ಟು ಯುವರ್ ಪೇರೆಂಟ್ಸ್? Yes, I'm the only child. Yeah, Siblings illa. Full I've seen that people who are only child usually are very naughty, very this thing. I mean, ಅದೊಂಥರ ಇಂಪ್ರೆಷನ್ ಇದೆ ನನಗೆ. I think I saw it in you. Oh, okay. Yeah. I've always been naughty. I've always been a people's person. Raghu is raising his eyebrows. Raghu. Raghu. ನಾನ್ ಮಾತಾಡಲ್ಲ, ಅವನ ಎಕ್ಸ್ಪ್ರೆಷನ್ಸ್ ನೋಡ್ಕೊಂಡು ನಂಗೆ ಹೆದರಿಕೆ ಆಗಿದೆ, ಅವ್ನ್ ಮತ್ತೆ ನನ್ನ ರೋಸ್ಟ್ ಮಾಡಕ್ ಶುರು ಆಗ್ತಾನೆ ಅಂತ. ಕಮೆಂಟ್ಸ್ ನ ಓದ್ತಾ ಇದ್ವಿ, ಅದಕ್ಕೆ ಕಮೆಂಟ್ಸ್ ನ ಓದ್ತಾ ಇದ್ವಿ. ಸೊ ಸಂಯುಕ್ತ and ಸುನೈನಾ, ದೇ ಆರ್ ಲೈಕ್ ಬಿಗ್ ಫ್ಯಾನ್ ನಿಧಿ ಮ್ಯಾಮ್ ಅಂತ. ಸೊ also hi. Hey guys, thank you. 100% ಈಗ ನನ್ನ ರೋಸ್ಟ್ ಮಾಡೇ ಮಾಡ್ತಾರೆ ಸಂಯು and ಸುನೈನಾ. And I think hey Samyukta, what's up? Nidhi, we should tell happy wedding anniversary to Raghu. Raghu, ನಿಮಗೆ ತುಂಬಾ ಶುಭವಾದ ದಿನ. ಹೆಂಗ ಅನಿಸ್ತಾ ಇದೆ Raghu? Happy wedding anniversary. ನೀವು 6 years wedding anniversary ಮಾಡ್ತಾ ಇರ್ಬೇಕು ಅಂತ ನನ್ನ ವಿಶ್ ಇದೆ. ಹೌದು. ನಾನು ಆಕ್ಚುಲಿ ಇಬ್ರಿಗೂ ಮನೆ ಅಡ್ರೆಸ್ ಕಳಿಸ್ತೀನಿ, ಏನಾದ್ರು ಗಿಫ್ಟ್ ಕೊಡೋ ಐಡಿಯಾ ಇದ್ರೆ ದಯವಿಟ್ಟು ಕಳಿಸಿ. ಆಕ್ಚುಲಿ ನೀವು ಮನೆ ಅಡ್ರೆಸ್ ಅಲ್ಲೇ ಟೈಪ್ ಮಾಡ್ಬಿಡ್ಬೋದು. ಕಾಮೆಂಟ್ ಸೆಕ್ಷನ್ ಅಲ್ಲಿ. ಹೌದು, ಕರೆಕ್ಟ್. ರಘು ಹಾಗೆ ಏನು ಅಂದ್ರೆ, ಮನೆ ನೀವು ಬಿಗ್ ಬಾಸ್ ಮನೆಗೆ ಬಂದ್ಮೇಲೆ ವಾಪಸ್ಸು ಮನೆಯಿಂದ ನೀವೆಲ್ಲಾ ಮಾಡಿರೋ ಕೆಲಸಗಳ ನೋಡ್ಬಿಟ್ಟು ನಿಮ್ ವೈಫ್ ಏನಂದ್ರು? ಫಸ್ಟ್ ಆಫ್ ಆಲ್ ಕರಿಯಪ್ಪ, ನಾ ಆಕ್ಚುಲಿ ಕಾರ್ಯಪ್ಪ ಮತ್ತೆ ನಿಧಿಗ್ ಇಬ್ರಿಗೂ ಪರಿಚಯ ಮಾಡಿಸ್ಕೊಂಡ್ ಕೊಡ್ತೀನಿ. ಆಕ್ಚುಲಿ ಲೈಕ್ ಕಾರ್ಯಪ್ಪ ಇಸ್ ಲೈಕ್ IPL ಪ್ಲೇಯರ್, he plays for Rajasthan Royals. He's a nice guy. ಸೊ ನಿಮ್ಗೆ ಸೈಕಲ್ ಗ್ಯಾಪ್ ಅಲ್ಲಿ ಇಬ್ರಿಗೂ ಆಮೇಲೆ ಪರಿಚಯ ಮಾಡಿಸ್ಕೊಂಡು ಮಾತಾಡ್ತೀನಿ. ಅಂಡ್ ಹೇ ಕಾರ್ಯಪ್ಪ, ಹಾಯ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಸೊ ಮನೆಗ್ ಬಂದ್ಮೇಲೆ ಆಕ್ಚುಲಿ ನಾನ್ ನೋಡಿರೋ ಹಾಗೆ ವಿದ್ಯಾ ಫುಲ್ ಹೆವಿ ಚಿಲ್. ಅಂದ್ರೆ ನನಗಿಂತ 100ರಷ್ಟು ನಾನು ನನ್ನ ಗಿಂತ ಜಾಸ್ತಿ ಚಿಲ್ ಆಗಿರೋದು ಅಂದ್ರೆ ವಿದ್ಯಾ. ಸೊ ತೊಂದ್ರೆ ಇಲ್ಲ, ನಾನ್ ಸುಮ್ನೆ ಲೈಕ್ ಸ್ಪೋರ್ಟಿವ್ ಆಗಿ ತಗೋ ಅಂತ ಹೇಳ್ತಾ ಇದ್ದಲ್ಲ, ಅವಳು ನಿಜವಾಗ್ಲೂ ಸ್ಪೋರ್ಟಿವ್ ಆಗಿ ತಗೊಂಡಿದ್ವಿ. ಐ ಸ್ಟಾರ್ಟೆಡ್ ಎಕ್ಸ್ಪ್ಲೇನಿಂಗ್ ಫ್ಯೂ ಥಿಂಗ್ಸ್. ಐ ವಾಸ್ ಲೈಕ್, ಹಂಗಾಯ್ತು ಹಿಂಗಾಯ್ತು. ಶಿ ವಾಸ್ ಲೈಕ್, ಚಿಲ್, ಆರಾಮಾಗಿರೋ, ಲೈಕ್ ಐ ನೋ ವಾಟ್ಸ್ ಹ್ಯಾಪನಿಂಗ್, ಸೊ ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೇನ್. ಎಕ್ಸ್ಪ್ಲೇನ್ ಮಾಡ್ಬೇಕಾಗಿಲ್ಲ ಅಂತ. Is it your side of the story or the real story? You never know. Say hi to Pablo. Hi Pablo, what a name, man. Nice, he looks so good. Hi Pablo, we both look like twins. We both have the same expression. I love him already. Too much bro, too much. Okay. ನಿಧಿ, ನಿಮ್ಗೆ ಯಾಕೋ ಕನೆಕ್ಷನ್ ಹ್ಯಾಂಗ್ ಆಗ್ತಿದೆ ಅನ್ಸುತ್ತೆ. once in a while I'm getting a stutter in internet ಅಲ್ಲಿ. It's okay. You're okay now. Oh, hi. ವೈಷ್ಣವಿ ಅವರೆಲ್ಲ ಹಾಯ್ ಅಂತ ಇದಾರೆ. ಹಾಯ್ ಮ್ಯಾಮ್. Hello guys. So Vaish ಗೆ ರಿಪ್ಲೈ ಮಾಡಿ, Vaish ಅಕ್ಕ. Yeah, we should talk about that. Surely ತುಂಬಾ questions ಬಂದಿದೆ. ನಿಮ್ದಿಬ್ರು ಬಾಂಡ್ ತುಂಬಾ ಚೆನ್ನಾಗಿತ್ತು ಮನೆಯಲ್ಲಿ. ಐ ಮೀನ್ ಯು ಹಿಟ್ ಆಫ್ ವಿತ್ ಓನ್ಲಿ ಫ್ಯೂ ಪೀಪಲ್ ಇನ್ ದ ಹೌಸ್. ಐ ಸೀನ್ ದಟ್. ಅಥವಾ ಏನ್ ಅನ್ಸುತ್ತೆ, ನನ್ನ ಇಂಪ್ರೆಷನ್ ರಾಂಗ್ ಅಥವಾ ಓನ್ಲಿ ನಿಮ್ಗೆ ಎಲ್ಲರೊಟ್ಟಿಗೆ ಒಳ್ಳೆ ಸಂಬಂಧ ಆಗಿತ್ತು ಅಂತ ಮನೆಯಲ್ಲಿ? ನೋ, ಐ ಡೋಂಟ್ ವಾಂಟ್ ಟು ಗೆಟ್ ಟೂ ಡೀಪ್ ಇನ್ ಟು ದಟ್, ಬಟ್ ಇಲ್ಲ, ಆಕ್ಚುಲಿ ಏನಂತ ಅಂದ್ರೆ ಆಲ್ಮೋಸ್ಟ್ ಎಲ್ರ ಜೊತೆ ನಾನು ಕ್ಲೋಸ್ ಆಗೇ ಇದ್ದೆ. ಅಂದ್ರೆ ಆ ಒಂದು ಪರ್ಸನಲ್ ಕನೆಕ್ಷನ್, ಆ ಒಂದು ಪರ್ಸನಲ್
ಬಾಂಡ್ ಎಲ್ಲಾರ ಜೊತೆ ಅಂತೂ ಖಂಡಿತ ಇತ್ತು. ಬಟ್ ಕೆಲವ್ರ ಜೊತೆ ಸ್ವಲ್ಪ ಬೇಗ ವೈಬ್ ಆಗ್ತೀವಿ. ಫಾರ್ ಎಕ್ಸಾಂಪಲ್ ನಿಧಿ ಜೊತೆ ನಾನು ಕ್ಲೋಸ್ ಆಗಿದ್ದೆ. ಅಂಡ್ ನಿಧಿ ನಾನು ಹೇಗೆ ಅಂದ್ರೆ ಜಾಸ್ತಿ ನಾವು ಮಾತಾಡ್ತಿರ್ಲಿಲ್ಲ ಅಂದ್ರೂ ವಿ ಸ್ಟಿಲ್ ಹ್ಯಾಡ್ ದಟ್ ಕನೆಕ್ಷನ್. ಯಾವಾಗ ಯಾವ ಟೈಮಲ್ಲಿ ಬೇಕಾದ್ರೂ ಎಲ್ಲಿಂದ ಮಾತಾಡ್ಬೋಯ್ತು. ಆಮೇಲೆ ನನ್ನ See, ಒಂದ್ಸಲ ನಾನ್- ಅನ್ಸಿದ್ದಾನೆ ರಾಘು. Was it on a telecast episode ಇತ್ತು ಅದು ಅಳಿಸಿದ್ದು? ಗೊತ್ತಿಲ್ಲ, ನಾನು ಆಕ್ಚುಲಿ ಎಪಿಸೋಡ್ಸ್ ನೋಡಿಲ್ಲ. ಬಟ್ ಯಾಕೆ Mostly ಅಳಿಸಿದ್ದು ಊಟ ರಘು? ಹೋಗು. ವೈ ಮ್ಯಾನ್ ಅಳಿಸಿದ್ ಅಂತ ನಿಧಿ ಕಳಿಸ್ಬಿಟ್ರಿ ಅಂದ್ರೆ ಎಂತ ಮರ ಇದು? ನಾನು ಅವತ್ತೇ ಹೇಳಿದ್ರಿ, ನೋ ನಿಧಿ, ಐ ಡೋಂಟ್ ಮೀನ್ ಟು ಹರ್ಟ್ ಯು ಎನಿ ಡೇ ಎನಿ ಟೈಮ್. ಅಂಡ್ ಎಲ್ಲರೂ ನಿಧಿ ಡ್ಯಾನ್ಸ್ ಎಲ್ಲ ಸುಮ್ನೆ ಎಲ್ಲ ಸುಮ್ನೆ ಸು ನಾನ್ ಹೇಳ್ದೆ, ಐ ನ್ಯೂ ದೀಸ್ ಗೈಸ್, ಪನಗ, ಸುನಯನ, ಸಮೀರ್ ಸ್ಟಾರ್ಟ್ ರೋಸ್ಟಿಂಗ್ ಮೀ. ಓಕೆ, ನಾನು ಇವಾಗ ಡಾನ್ಸ್ ಮಾಡಿ. ಓಕೆ, ನಾನು ಯಾಕೆ ಡ್ಯಾನ್ಸ್ ಮಾಡ್ತಾ ಇದ್ದೀರಾ? ಎಂತ ಬಾ ಗುರು, ಓಕೆ, ಯಾರೋ ಬಾ ಗುರು ಅಂತ ಹೇಳ್ತಾರೆ. ಕ್ವಶನ್ ಮುಗಿಸ್ಬಿಟ್ಟಿನಿ. ಸೊ ಲೈಕ್ ಸ್ವಲ್ಪ ಜನದ ಜೊತೆ ಜಾಸ್ತಿ ಕ್ಲೋಸ್ ಆಗಿದ್ವಿ. ಎಲ್ಲಾರ ಜೊತೆನೂ 1-to-1 ಕನೆಕ್ಷನ್ ಇದ್ರು. ಸೊ ನಾನು ಆಕ್ಚುಲಿ ಶಮನ್ ಜೊತೆ ಕ್ಲೋಸ್ ಆಗಿದ್ದೆ. ಜಾಸ್ತಿ ಕ್ಲೋಸ್ ಆಗಿದ್ದು ಅಂದ್ರೆ ಲೈಕ್ ವೈಷ್ಣವಿ ಅಂಡ್ ವೈಷ್ಣವಿ. ಬಿಕಾಸ್ ಏನು ಅಂದ್ರೆ ನಾನು ಸ್ವಲ್ಪ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು ಜಾಸ್ತಿ, ಸ್ವಲ್ಪ ಓವರ್ ಥಿಂಕ್ ಮಾಡೋದು ಜಾಸ್ತಿ. ಅಂಡ್ ಯಾಕೆ? ಐ ಡೋಂಟ್ ನೋ, ಅದು ಒಂಥರ ನಂದು ಸೂಪರ್ ಪವರ್ ಅಂತಾನೆ ಹೇಳ್ಬೋದು. ಅಂಡ್ ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ ನಂದು ವೈಷ್ಣವಿದು ಜೋಡಿ ಟಾಸ್ಕ್ ಆದ್ಮೇಲೆ ನಾವು ಐ ಡೋಂಟ್ ನೋ, ಇಟ್ ಹ್ಯಾಪನ್ ಅಷ್ಟೇ. ಐ ರಿಯಲಿ ಡೋಂಟ್ ನೋ. It just happened. I know. It just happened, yeah. Yeah. That's okay. I understand totally. No problem. So, ನಿಧಿ ಈಗ ಪನಗ is making fun of me. ನಂಗ್ ನಿಜವಾಗ್ಲೂ I'm feeling shy now. what she's saying? ಪನಗ, they're all asking me to dance. ನಾನ್ ಡಾನ್ಸ್ ಮಾಡಲ್ಲ. Dance, Nidhi dance, forgot dance, us Nidhi, all dance. friends. Now, All big girls said, oh, hey Panaga, "Oh, hi. How are Panaga, you? please." ನೀ ಏನ್ ಮಾಡ್ತಾ ಇದ್ದೀರಾ? ನಾನ್ ಇವಾಗ ಮೂವ್ ಆಗ್ತಾ ಇದೀನಿ JP ನಗರ್ಗೆ, so I can be close to Sunayana and Panaga. Oh, And nice. Samyu. Hello to both of you. ಇವ್ರೆ ಇಲ್ಲಿ ಯಾರೋ ದಿವ್ಯಾ ಅರವಿಂದ್ ಫ್ಯಾನ್ಸ್ ನನ್ನ ಹೆಸರು ಹಾಕ್ಬಿಟ್ಟು ಪಕ್ಕದಲ್ಲಿ ಬಕೆಟ್ ಹಾಕಿದಾರೆ. ಐ ಆಮ್ ರಿಯಲಿ ಸ್ಯಾಡ್ ದಟ್ ಪಕ್ಕದಲ್ಲಿ ಬಕೆಟ್ ಹಾಕಿದಾರೆ. ಐ ಆಮ್ ನಾಟ್ ಬಕೆಟ್, ಐ ಆಮ್ ಸಿಂಟ್ಯಾಕ್ಸ್ ಟ್ಯಾಂಕ್. no, absolutely. ದೊಡ್ಡದಾಗಿ ಮಾಡಿ, ಚಿಕ್ಕದಾಗೆ ನನ್ನ ರೆಸ್ಟ್ರಿಕ್ಟ್ ಮಾಡಬೇಡಿ. 500 ಲೀಟರ್ ಸಿಂಟ್ಯಾಕ್ಸ್ ಟ್ಯಾಂಕ್. ಸಿಂಟ್ಯಾಕ್ಸ್ ಅಲ್ವಾ ಅದು? ಯಾ, I think if you ask me, Raghu, every contestant had their own aura. Everybody ಅವ್ರದೇ aura ಇತ್ತು. Yeah. Everybody was saying. For me, that's something very important. ನಾನು already ನಮ್ಮ fans ಗೆಲ್ಲ ಗೊತ್ತು, ಅವ್ರು ಯಾರು, all of us need to be respecting each other. Very number one. That's my way of looking at it. ಹಾಗೆ ರಘು, ವೈನ್ ಸ್ಟೋರ್ ಬಗ್ಗೆ ಮಾತಾಡುವಾಗ ನೀವು ಸಖತ್ತಾಗಿ ವಿಡಿಯೋ ಮಾಡ್ತೀರಾ ಸರ್. ಅದು ಯಾವ ತರ ನಿಮ್ಗೆ ಇನ್ಸ್ಪಿರೇಷನ್ ಬಂತು ಆ ತರ ವಿಡಿಯೋ ಮಾಡಕ್ಕೆ? ಐ ಡೋಂಟ್ ನೋ, Talent. ನನಗೆ Talent. ಲೈಕ್ ಅದ ಐಡಿಯಾನೇ ಇಲ್ಲ. 4 ವರ್ಷದ ಮುಂಚೆ ಮಾಡ್ತಿದ್ದೆ ನಾನು. ಆಕ್ಚುಲಿ ಟೈಮ್ ಪಾಸ್ ಅಂತ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. ಒಂದು ಲೈಕ್ ಒಂದು ವೈರಲ್ ಆಯ್ತು ಅಂದ್ರೆ ಅವ್ರು ಚೆನ್ನಾಗಿ ಓಡ್ತು. ಆಮೇಲೆ ಐ ವಾಸ್ ಲೈಕ್ ಓಕೆ, ಮೇ ಬಿ ಫ್ಲೂಕ್ ಅಲ್ಲಿ ಇರಬಹುದು ಅಂತ. 2ನೇದು ಮಾಡಿದೆ, 3ನೇದು ಮಾಡಿದೆ, ಎಲ್ಲಾರು ಚೆನ್ನಾಗಿ ಓಡಕ್ ಸ್ಟಾರ್ಟ್ ಆಯ್ತು. ಮೇ ಬಿ ದೆನ್ ಐ ವಾಸ್ ಲೈಕ್ ಓಕೆ, ಕೋಇನ್ಸಿಡೆನ್ಸ್ ಅಲ್ಲ, ಏನೋ ಮ್ಯಾಟರ್ ಇದೆ ಅಂತ. ದೆನ್ ಐ ಲೈಕ್ ಕಂಟಿನ್ಯೂ ಡೂಯಿಂಗ್ ಇಟ್. Right. ಆಮೇಲೆ Sorry, I'm reading the comments. Okay, it's okay. super funny, Saying, yeah. Raghu, please start dancing when Nidhi sings the scenes. ಸೊ ಡ್ಯಾನ್ಸ್ ಮಾಡ್ಕೊಂಡೆ ಆನ್ಸರ್ ಮಾಡ್ತೀನಿ. ಸೊ ಒಂದ್ ಪಾಯಿಂಟ್ ಆಫ್ ಟೈಮ್ ಏನಾಯ್ತು ಅಂತ ಅಂದ್ರೆ ಐ ರಿಯಲೈಸ್, ಓಕೆ ನನಗೆ 29 ವರ್ಷ ಆಗಿದೆ, ಫ್ರೀಲಾನ್ಸಿಂಗ್ ಎಲ್ಲ ಮಾಡ್ತಾ ಇದ್ದೀನಿ, ಏಜ್ ಆಗೋಗ್ಬಿಡುತ್ತೆ, ಏಜ್ ಆದ್ಮೇಲೆ ಏನು ಮಾಡೋದಕ್ಕಾಗಲ್ಲ, ಚಾನ್ಸ್ ತಗೊಳ್ಳೋಣ ಅಂದ್ಬಿಟ್ಟು 29 ವರ್ಷ ಇರ್ಬೇಕಾದ್ರೆ ಕೆಲ್ಸ ಬಿಟ್ಬಿಟ್ಟು ಐ ಸ್ಟಾರ್ಟೆಡ್ ಡೂಯಿಂಗ್ ವಿಡಿಯೋಸ್ ಫುಲ್ ಟೈಮ್. ಅಂಡ್ ಫಾರ್ಚುನೇಟ್ಲಿ ಕ್ಲಿಕ್ ಆಯ್ತು. ಕ್ಲಿಕ್ ಆಗಿ TED Talk. Wait, man, I mean, you got a talent, bro. I'm telling you. ನಾನು ಇಲ್ಲಿ ಆಲ್ರೆಡಿ ನಾನು US ಅಲ್ಲಿ ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿದೆ. ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ರು ನಿಮ್ಮ ವಿಡಿಯೋಸ್ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಕಮೆಂಟ್ಸ್ ಓದಕ್ ಮಜಾ ಇದೆ. ಫುಲ್ ರೋಸ್ಟ್ ಸೆಷನ್ ನಡೀತಾ ಇದೆ. Really, my friends, they've all come together and they're roasting me to the next level. Yeah, so let's Panaga, roast Sunayana, Nidhi now. Samyu, Okay, Martin. Nidhi, let's Oh roast you. God. So Nidhi, ನಿಮ್ದು They're asking me to dance. Okay, sorry. Yeah, so Nidhi, ನೀವು ಈಗ I have seen you in several movies. ತುಂಬಾ ಚೆನ್ನಾಗಿ ಮಾಡಿದಿರಾ ಎಲ್ಲ ಮೂವೀಸ್ ಅಲ್ಲಿ. ಸೂಪರ್ ಆಕ್ಟಿಂಗ್, ಸೂಪರ್. ನಿಮ್ಗೆ ನೆಕ್ಸ್ಟ್ ಏನಾದ್ರು ಪ್ಲಾನ್ ಇದೆಯಾ ಆಫ್ಟರ್ ದಿಸ್? ಈಗ ಈ ಬಿಗ್ ಬಾಸ್ ಶೋ ಹೊರಗಡೆ ಬಂದ್ಮೇಲೆ
you know, what sort of movies you wanted to do, or anything just come on your way. This question has come from a couple of your fans. So Yeah, ಅದಕ್ಕೆ sure. ಹೇಳ್ತಾ So basically ನಾನು yeah. I'm Angelic, I don't roast ante. So basically ನಾನು Pancharangi was my third film. Right. So ಅದಾದ್ಮೇಲೆ I started getting similar kind of roles. ತುಂಬಾ ಟೈಪ್ ಕಾಸ್ಟ್ ಆಗ್ಬಿಟ್ಟೆ. ಅದ್ ಮಾಡಿ ಏನಾಯ್ತು ಅಂದ್ರೆ 9 to 5 ಜಾಬ್ ತರ ಆಗ್ಬಿಡ್ತು. The whole reason I got into acting was, you know, creative ಆಗಿರುತ್ತೆ. I can be my own boss. There'll be something new to look forward to. So after getting typecast, I couldn't take on such roles anymore. ಇವಾಗ ನಂಗೆ I want to do different kind of roles. ಯಾವ ತರ? And maybe autobiographies ಮಾಡ್ಬೇಕು. ನನ್ನ next movie ಲೋಹಿತ್ ಜೊತೆ it's a horror thriller. Oh really? ಅದ್ರಲ್ಲಿ I'm the solo lead, like there's no hero also. So ಆ ಫಿಲ್ಮ್ ನಾನು ಒಬ್ಳೆ ಕ್ಯಾರಿ ಮಾಡ್ತಾ ಇದ್ದೀನಿ. ಮಾತಾಡಲ್ಲ ಇಲ್ಲಿ, ನೀವಿಬ್ರು ರೋಸ್ಟ್, ಇಲ್ಲಿ ರಘು ರೋಸ್ಟ್ ಮಾಡ್ತಾ ಇದ್ದಾನೆ, ಇಲ್ಲಿ ಕೆಳಗೆ ಸಂಯುಕ್ತ ರೋಸ್ಟ್ ಮಾಡ್ತಾ ಇದ್ದಾರೆ. ನಾನು ಮಾತಾಡಲ್ಲ. Okay, no, don't look at Raghu. You can talk. Okay, so so I can't see if you do that. okay. Raghu. Okay. Raghu, ಏನಕ್ಕೆ ಹೋಗಿದ್ದೆ So, Raghu? yeah, that is my that's the kind of roles and movies I want to do. ಏನಕ್ಕಂದ್ರೆ you know, I want people to remember these kind of movies that I do. Correct. Okay. ಸುಮ್ನೆ yeah. Okay. ಬುಕ್ ಉಲ್ಟಾ ಇಟ್ಕೊಂಡಿದ್ಯಾ? Correct. ಇಲ್ಲ ಅದು ಕಾಣುತ್ತೆ. It's called The Perfect Girlfriend. Next ಪನ್ನಗ ಜೊತೆ ನಂದಿನಿ ನಾಯಕ್ ಅಂತ she is saying, Nidhi, you were unbeaten, you won our hearts ಅಂತ. Oh, how sweet. Thank you so much. Nandini is saying that to you. How sweet. Thank you. ನಿಧಿ ಈ ತರ ನನಗೆ ಯಾವ ಒಬ್ರು ಹೇಳಿಲ್ಲ ನಿಧಿ, ನಾಟ್ ಇವನ್ ಮೈ ವೈಫ್, ಯು ನೋ ದಟ್. ಸುಮ್ಮನೆ ಕಾಲ್ ಎಳಿತಾ ಇದ್ದಾರೆ. He's just joking. I'm telling you, you can take my word. I really like the way you did it. How sweet. Thank you so much. In fact, ತುಂಬಾ ಜನರು No problem. ತುಂಬಾ ಜನರು ಇದ್ರ ಬಗ್ಗೆ. Okay. Yeah, sorry, go ahead. Sorry, you're saying something. No, a lot of people have said the same thing. Even a lot of fans from people from Coorg, tumba ottige seri, they have united in voting for me, especially in nominate ಆಗ್ತಾ ಇರುವಾಗ. Every week I was getting nominated, starting early. So ಅವರಿಗೆಲ್ಲ ಒಂದು ಫ್ರೀ ಪಂಡಿಕರಿ. of course, ಅದು anyway ಅವ್ರ ಮನೇಲಿ ಇದ್ದೇ ಇರುತ್ತೆ. Staple food ಅದು ಅವ್ರದ್ದು. Correct. So thank you. Yeah. So no problem. So Raghu, ಅರುಣ್ ಅಂತ ಮನೆ ಹೋದ್ಮೇಲೆ ಅವ್ರ ಮಗ ಏನ್ ಮಾಡ್ದ? ನಾವು ಮನೆಗೆ ಹೋದಾಗ ಆಲ್ಮೋಸ್ಟ್ 2 ಗಂಟೆ ಆಗಿತ್ತು. ಸೊ ಮಗ ಮಲ್ಕೊಂಡಿದ್ದ. ನಾನು ಫುಲ್ ಹೋಗಿ ಇಲ್ಲ ನಾನು ಏನೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ. ಮಗುನ್ ನೋಡಿದ ತಕ್ಷಣ ಕಣ್ಣಲ್ಲೆಲ್ಲ ನೀರ್ ಸುರಿಯುತ್ತೆ, ಸ್ಲೋ ಮೋಷನ್ ಅಲ್ಲಿ ಅಪ್ಪ ಅಂತ ಬಟ್ 2 ಗಂಟೆಗೆ ಆಗ್ಲೇ ಮಲ್ಕೊಂಡಿದ್ದ. ಐ ಥಾಟ್ ಆಫ್ ವೇಕಿಂಗ್ ಹಿಮ್ ಅಪ್, ಬಟ್ ಇಟ್ ವುಡ್ ಬಿ ಅ ವೆರಿ ಬ್ಯಾಡ್ ಐಡಿಯಾ ಅಂದ್ಬಿಟ್ಟು ಬೆಳಿಗ್ಗೆ ಎದಳೋ ಅಷ್ಟಕ್ಕೆ ಅವನು ಆಗ್ಲೇ ಎದ್ದಿದ್ದ. ನಾನ್ ಅನ್ಕೊಂಡ್ರು ಹಂಗೆ ಆ ಮೂವಿ ಸೀನ್ ಎಲ್ಲ ಏನು ನಡೀಲಿಲ್ಲ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಸೋ ಮಚ್ ಡ್ರಾಮಾ. ಸಾರಿ ಬ್ರೋ. ಸ್ಲೋ ಮೋಷನ್ ಓಡ್ಕೊಂಡು ಹೋಗಿ I will be like Edu, he will be like Appa, Edu Appa, then we hug each other and we both cry, nothing happened. Yeah. ಇವ್ರೆ ನಿಧಿ ಮನೇಲಿ ಇವ್ರು ಹೀಗೆ ಇದ್ರ? we have only seen 1 hour 30 minutes ಮಾತ್ರ ಟಿವಿ ಅಲ್ವಾ ನಿಧಿ? So Raghu ಮನೇಲಿ ಹೇಗಿದ್ರು? what things which you remember about him? Yeah, which you want to share? ರಘುದು ಒಂದು ಸ್ಪೆಷಾಲಿಟಿ ಅಂದ್ರೆ ಸ್ಟ್ರೇಟ್ ಫೇಸ್ ಹ್ಯೂಮರ್. ಅವ್ನ್ ಬಿಟ್ ಇರೋದು ನೆಕ್ಸ್ಟ್ ಲೆವೆಲ್. ಅಂಡ್ ತುಂಬಾ ಜನಕ್ಕೆ ಅದು ಅರ್ಥ ಆಗಲ್ಲ, ಬಿಕಾಸ್ ಇದೇ ತರ ಎಕ್ಸ್ಪ್ರೆಷನ್ ಇಟ್ಕೊಂಡು ಏನಾದ್ರು ಒಂದು ಲೈನ್ ಟಕ್ ಅಂತ ಹೊಡ್ಬಿಡ್ತಾನೆ. ಐ ವುಡ್ ಕ್ಯಾಚ್ ಇಟ್. ಹಿ ಇಸ್ ಸೂಪರ್ ವಿಟಿ. ಒಂದೊಂದ್ಸಲ ವೆರಿ ವೆರಿ ಇಂಟೆಲಿಜೆಂಟ್. ಆ ವಿಟ್ ಅದೇ ವೆರಿ ಇಂಟೆಲಿಜೆಂಟ್. ಸೊ ನಿಜವಾಗ್ಲು ಫೀಲಿಂಗ್ ಬರ್ತಾ ಇದೆ ಇಲ್ಲಿ. ಒಂದೊಂದ್ಸಲ ನಾನ್ ರಾತ್ರಿ ಶುಭ ಯೂಸ್ ಟು ಸ್ಲೀಪ್ ನೆಕ್ಸ್ಟ್ ಟು ಮೀ. ಸೊ ಅವಳನ್ನ ಎಬ್ಸಿ ಶುಭ ಹಾ ಎದ್ದೇಳ, ಅವಳು ಏನೇ ಅಂತ ಕೇಳಿದ್ರೆ ರಘು ಇವತ್ತು ಆ ಜೋಕ್ ಮಾಡ್ದೆ, ಎಷ್ಟು ಫನಿ ಆಗಿತ್ತಲ್ವಾ. ದೆನ್ ಇವನ್ ಶಿ ವುಡ್ ಸ್ಟಾರ್ಟ್ ಲಾಫಿಂಗ್. ಸೊ ಯಾ. ರಘು ಬ್ರೋ, ನಿಮ್ದು IQ ಲೆವೆಲ್ ಎಷ್ಟು? ಡೋಂಟ್ ನೋ. ನನ್ನ ವಿಡಿಯೋಸ್ 99 is low. ನನ್ನ ವಿಡಿಯೋಸ್ ನಾನೇ ನೋಡಿದ್ರೆ 0 ಬಂದ್ಬಿಡುತ್ತೆ. ಬಟ್ ನಾಟ್ ಶ್ಯೂರ್ ಆಕ್ಚುಲಿ ಎಷ್ಟು IQ ಲೆವೆಲ್ ಸುಮ್ಮನೆ ಗೊತ್ತಿಲ್ಲ. ಒಳ್ಳೆ ಕ್ವಾಲಿಟಿ ಇದೆ. ಹಿ ಕ್ಯಾನ್ ಲಾಫ್ ಎಟ್ ಹಿಮ್ಸೆಲ್ಫ್. ನಾಟ್ ಮೆನಿ ಪೀಪಲ್. ತುಂಬಾ ಜನಕ್ಕೆ ಅದ್ ಮಾಡಕ್ ಆಗಲ್ಲ.
No, I did not know So about him much before the show. I'll be very frank, Raghu. ನಮ್ಗೆ ಇನ್ನೊಂದ್ರೆ even Big Boss US ಅಲ್ಲಿ ನೋಡ್ಲಿಕ್ಕೆ ಕೂಡ US region ಅಲ್ಲಿ we have to use special apps. ನಮ್ಗೆ ಟಿವಿ ಕಲರ್ಸ್ ಟಿವಿ ಬರಲ್ಲ. ನಾವು ಊಟ ನೋಡ್ಬೇಕು ಅಂದ್ರೆ ಸಹಿತ we have to use Link TV ಅಂತ ಒಂದು ಆಪ್ ಇದೆ, ಯೂಸ್ ಮಾಡ್ಬಿಟ್ಟು ನಾನು ಆಪಲ್ ಟಿವಿಲಿ ನಾನು ಇಷ್ಟು ವಾಚ್. ಎಷ್ಟೋ ಜನ US ಅಲ್ಲಿ ನಂಗೆ ಮೆಸೇಜ್ ಮಾಡಿದಾರೆ, ಅಷ್ಟು ಕಷ್ಟಪಟ್ಟು ನೋಡಿ ಕೂಡ they all like you. They really love both of you. Amazing. how sweet. Thank you Thank so you. much. Lot of love from here, guys. Lot of love. ಸೇ ಮೈ ನೇಮ್ ಅಂತ ಮೇಘ ಅವ್ರು ಹೇಳ್ತಾ ಇದಾರೆ. ಮೇಘ 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 Mega, 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 mega. So, Raghu, what is one thing which you remember about Nidhi? Nidhi in the house. I'll put you in a spot now. one thing I remember is like ನಿಧಿ ಒಂದು ನನಗೆ ಆಕ್ಚುಲಿ ಏನ್ ನೆನಪಿರೋದು ಅಂತಂದ್ರೆ ಮೇ ಬಿ ಪ್ರಾಪರ್ಟಿ ಮುಟ್ಟಂಗಿಲ್ಲ ಅಂತ ಹೇಳಿದಾಗ ಒಂದ್ ದೊಡ್ಡ ರೆಡ್ ಹಾರ್ಟ್ ಇತ್ತು. ಸೊ ರೆಡ್ ಹಾರ್ಟ್ ಹಿಡ್ಕೊಂಡು ನಿಧಿ ವಾಸ್ ಡ್ಯಾನ್ಸಿಂಗ್ ಅಂಡ್ ಐ ವಾಸ್ ಸಿಂಗಿಂಗ್ ಚೋರಿ ಆಗಿದೆ ನನ್ನದಿಲ್ಲ ಅಂತ. ಅಂಡ್ Can you sing that? ಮಾಡ್ತಾ ಇದ್ರು. Can you sing that? ಇದು ಏನಕ್ಕೆ ಅಂದ್ರೆ ಮಂಜು ಕ್ಯಾಪ್ಟನ್ ಆಗಿದ್ದ. ಯೂಶಲಿ ಟಾಸ್ಕ್ ಆದ್ಮೇಲೆ ಪ್ರಾಪರ್ಟಿ ಮುಟ್ಬಾರ್ದು ಅಂತ ಬಿಗ್ ಬಾಸ್ ಇಂದ ರೂಲ್ಸ್ ಬಂದಿರುತ್ತೆ. ಅಂಡ್ ದ ಕ್ಯಾಪ್ಟನ್ ಶುಡ್ ಲುಕ್ ಆಫ್ಟರ್ ದಟ್. ನಾನ್ ಮಂಜುನ ಇರಿಟೇಟ್ ಮಾಡ್ಬೇಕು ಅಂತ ಒಂದ್ ದೊಡ್ಡ ರೆಡ್ ಹಾರ್ಟ್ ಇತ್ತು. ಸೊ ಅದನ್ನ ಹಿಡ್ಕೊಂಡು ಅಲ್ಲಿ ರಾಘು ಅಂಡ್ ರಾಜೀವ್ ಐ ಥಿಂಕ್ ಸಿಟಿಂಗ್ ದೇ. ರಾಘು ರವಿ ಮಾಮಂದ್ ಯಾವ್ದಾದ್ರು ಒಂದ್ ಹಾಡು ಅಂತ ಹೇಳ್ದೆ. ಸಡನ್ಲಿ ಬ್ರೋಕ್ ಇಂಟು ಚೋರಿ ಆಗಿದೆ ನನ್ನ ದಿಲ್. ನನ್ಗೆ ಜನಕ್ಕೆ ಎಷ್ಟು ಗೊತ್ತಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ, ಜಾಸ್ತಿ ಒಂದು ನಾನ್ ಕ್ಯಾಪ್ಟನ್ ಆದಾಗ ಬೇರೆ ಕ್ಯಾಪ್ಟನ್ ಆದಾಗ ನಾನು ನೋಡ್ತಿದ್ದು ಅಂದ್ರೆ ನಿಧಿ ಜಾಸ್ತಿ ತರಲೆ ಮಾಡ್ತಿದ್ದು. ನಿಧಿ ನಾನು ಯಾವ್ದೋ ಒಂದು ಕ್ವಶನ್ ಅಲ್ಲೂ ನಾನು ಅದನ್ನೇ ಆನ್ಸರ್ ಮಾಡಿದ್ದು. ಅದು ಎಷ್ಟು ಜನಕ್ಕೆ ಕ್ಯಾಪ್ಟನ್ ಇದ್ದು ಗೊತ್ತಿಲ್ಲ, ಬಿಕಾಸ್ ಶಿ ಹ್ಯಾಸ್ ದಟ್ ಕಿಡ್ ಇನ್ ಆಯ್ತಾ. ನನಗೆ ನಾನ್ ಕ್ಯಾಪ್ಟನ್ ಆದಾಗ ನಿಧಿ ನೋಡ್ಕೊಳ್ಳೋದು ಹೇಗೆ ಅಂತ ಅಂದ್ರೆ ನನ್ ಮಗನ್ ನೋಡ್ಕೊಳಂಗ್ ಆಗ್ತಾ ಇತ್ತು. ದಟ್ಸ್ ದ ಬೆಸ್ಟ್. ನನ್ ಇವಾಗ್ಲೇ ಟ್ರೈನಿಂಗ್ ಸಿಗ್ತಾ ಇದೆ. ನನ್ನ ಆಚೆ ಹೋದ್ಮೇಲೆ ನನ್ ಮಗನ ನಾನು ಈಸಿಯಾಗಿ ನೋಡ್ಕೊಬಹುದು. ಮುಟ್ಬೇಡ ಅಂದ್ರೆ ಮುಟ್ತೀಯಾ, ಮಾಡ್ಬೇಡ ಅಂದ್ರೆ ಮಾಡ್ತೀಯಾ. ಪಿಂಕ್ ಪಾಂಗ್ ಬಾಲ್ಸ್ ತೆಗ್ದು ಅವನ್ ಮೇಲೆ ಎಸಿತಾ ಇದ್ದೆ ಹೀಗೆ. ರಘು ಕ್ಯಾಪ್ಟನ್ ಆದಾಗ ನೆಕ್ಸ್ಟ್ ಲೆವೆಲ್. ನಾನ್ ಟಾಯ್ಲೆಟ್ ಅಲ್ಲಿ ಕೂತಿದ್ದಿ ಎಷ್ಟೊತ್ತಾಗುತ್ತೆ ಅಂತ ಟಾಯ್ಲೆಟ್ ಹೊರಗಿಂದ ಕೇಳ್ತಾ ಇದ್ದಾನೆ. ಆಕ್ಚುಲಿ ಸ್ವಲ್ಪ ಹೊತ್ತಾಗುತ್ತೆ ರಘು ಅಂತ ಹೇಳಿದ್ರೆ ಕಮ್ ಆನ್ ನಿಧಿ ಪುಷ್ ಯು ಕ್ಯಾನ್ ಡೂ ಇಟ್ ಅಂತ. So Nidhi, sorry? Potty jokes. I know. ನಿಮ್ ಫೇಸ್ ತುಂಬಾ ಇನ್ನೋಸೆಂಟ್ ಆಗಿ ಮುಗ್ಧತೆ ಇದೆ. I know you're very naughty. ಆಕ್ಚುಲಿ ನಾನ್ ತುಂಬಾ ಇನ್ನೋಸೆಂಟ್. ಇವ್ರು ಏನ್ ಹೇಳ್ತಾ ಇದಾರೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಹೌದು ಒಪ್ತೀನಿ. ಕರೆಕ್ಟ್, ನೀವೇ ಕರೆಕ್ಟ್. ಸೊ ರಘು, ಏನ್ ರಘು ಇದು ಚಿತ್ತಲ್ ಪತ್ತಲ್ ಅಂದ್ರೆ ವಾಟ್ ಇಸ್ ದಿಸ್ ಥಿಂಗ್? ಚಿಟಾಲ್ ಪಟಾಲ್ ಅದು ಒಂಥರ ಪತ್ತಾಳು ಜೀವನವೇ ಚಿತ್ತಾಲ್ ಪತ್ತಾಳು. ನನ್ ಮಕ್ಳು ಯಾರೋ ಬಿಗ್ ಬಾಸ್ ವಿನ್ನರ್ ರಾಘು ಅಂದ್ಬಿಟ್ಟು ಕಮೆಂಟ್ ಹಾಕಿದಾರೆ. ಅದ್ರ ಮೇಲೆ ಒಂದು ನಗೋ ಎಮೋಜಿ 20 ಹಾಕಿದಾರೆ. ಯಾಕ್ ಬ್ರೋ 20 ವಾರ ಆಯ್ತು ಇನ್ನೂ ರೋಸ್ಟ್ ಮಾಡ್ತಾ ಇದ್ರ, ಸಮಾಧಾನ ಮಾಡ್ಕೊಡಿ ಅಂತ. ಸೊ ಚಿಟಾಲ್ ಪತಾಲ್ ಹೇಗೆ ಅಂದ್ರೆ ಅದು ಒಂದು ಬೆಂಗಳೂರು ಲಿಂಗು ಅಂತಾನೆ ಹೇಳ್ಬೋದು. ಕಾಂಟೆಕ್ಸ್ಟ್ ಮೇಲೆ ಚೇಂಜ್ ಆಗ್ತಾ ಇರುತ್ತೆ ಚಿಟಾಲ್ ಪತಾಲ್. ಸೊ ಕ್ರೇಜಿ ಅಂತಾನು ಅರ್ಥ ಬರುತ್ತೆ, ಇಲ್ಲಾಂದ್ರೆ ಹೊಗೆ ಅಂತಾನು ಅರ್ಥ ಬರುತ್ತೆ. ಫಾರ್ ಎಕ್ಸಾಂಪಲ್ ನಿಮ್ ಇಂಟೋನೇಷನ್, ನಿಮ್ ಮುಖದ ಎಕ್ಸ್ಪ್ರೆಷನ್ ಮೇಲೆ. ಸೊ ಈ ಇಂಟರ್ವ್ಯೂ ಅವ್ರ ಈ ಲೈವ್ ಸಖತ್ತಾಗಿ ಹೋದ್ರೆ ಹೇಗಿತ್ತು ಅಂದ್ರೆ ಬ್ರೋ ಚಿತ್ತಾಲ್ ಪತಾಲ್ ಆಗಿದ್ರು ಬ್ರೋ, ಆಸಮ್ ಆಗಿತ್ತು. ಅಂಡ್ ಈ ಲೈವ್ ಫುಲ್ ಬೋರಿಂಗ್ ಆಗಿ ಡಬ್ಬ ತರ ಇದ್ರು ಅಂತ ಅಂದ್ರೆ ಹೇಗಿತ್ತು ಲೈವ್ ಅಂದ್ರೆ ಚಿತ್ತಾಲ್ ಪತಾಲ್ ಆಗೋಯ್ತು ಬ್ರೋ, ಇಬ್ರು ಏನು ಮಾತಾಡ್ಲಿಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಂಟೆಕ್ಸ್ಟ್. ಸಖತ್ತಾಗಿ ಅಂತಾನು ತಗೊಬಹುದು, ಇಲ್ಲ ಅಂದ್ರೆ ಹೊಗೆ ಆಗೋಯ್ತು ಅನ್ನೋ ತರನು ತಗೊಬಹುದು. ಕರೆಕ್ಟ್. ಸೊ ನಿಧಿ, ನೀವು ಮನೆಗೆ ಹೋದ್ಮೇಲೆ ಈಗ ಒನ್ ಆಫ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ದ ಶೋ ಕೇಳಿರೋದು ನಾನಂದ್ರೆ ನಿಮ್ಮ ವ್ಯಕ್ತಿತ್ವದ ಅನಾವರಣ ಅಂತ ಹೇಳ್ತಾರಲ್ವಾ. ಸೊ ನಿಮಗೆ ಏನ್ ಅನಿಸ್ತು? ಯಾವ ನಿಮ್ಮ ವ್ಯಕ್ತಿತ್ವ ನಿಮ್ಗೆ ಜಾಸ್ತಿ ಡಿಸ್ಪ್ಲೇ ಮಾಡ್ಲಿಕ್ಕೆ ಆಯ್ತು ಅಲ್ಲಿ ಮನೆಯಲ್ಲಿ? ವಾಟ್ ಇಸ್ ದಟ್ ಯು ಆಕ್ಚುಲಿ ಶೋಕೇಸ್ ಮೋರ್, ಆರ್ ವಾಟ್ ಆಕ್ಚುಲಿ somebody pushed you that I had to show this character? What was that word you used? ವ್ಯಕ್ತಿತ್ವ ಅಂದ್ರೆ ಕ್ಯಾರೆಕ್ಟರ್. ವ್ಯಕ್ತಿತ್ವ ಡಿಸ್ಪ್ಲೇ ಆಫ್ ಅವರ್ ಅನಾವರಣ. ದಿಸ್ ಎಕ್ಸ್ಪೋಜರ್ ಇನ್ ಎಕ್ಸ್ಟ್ರೀಮ್ ಕಂಡೀಷನ್ಸ್ ಅದನ್ನು ಆಡ್ ಮಾಡ್ಬೇಕು. ಬಿಕಾಸ್ ನೀವು ತುಂಬಾ ಹಂಗ್ರಿ ಆಗಿದಾಗ ಹೇಗ್ ರಿಯಾಕ್ಟ್ ಮಾಡ್ತೀರಾ? 17 ಸ್ಟ್ರೇಂಜರ್ಸ್ ಒಂದ್ ಮನೇಲಿ ಹೇಗಿರ್ತಾರೆ? ಒಂದೊಂದ್ಸಲ ಬೆಡ್ ಇರಲ್ಲ ಮಲ್ಗಕ್ಕೆ, ಲಾನ್ ಅಲ್ಲಿ ನಿದ್ರೆ ಮಾಡ್ಬೇಕು. ನಾವು ಡಸ್ಟ್ಬಿನ್ ಕವರ್ ಹಾಕೊಂಡು ನಿದ್ರೆ ಮಾಡಿದೀವಿ. ಆ ಟೈಮಲ್ಲಿ ಹೇಗಿರ್ತೀವಿ? ಸೊ ಆಲ್ ದೀಸ್ ಕೈಂಡ್ ಆಫ್ ಸಿಚುವೇಶನ್ಸ್ ವುಡ್ ಕಮ್ ಔಟ್. ಆ ಟೈಮಲ್ಲಿ ಮತ್ತೆ ಜಗಳ ಆಗೋದು ಇಟ್ಸ್ ಕಾಮನ್. ವೆನ್ ದೇರ್ 17 ಸ್ಟ್ರೇಂಜರ್ಸ್ ಇನ್ ದ ಹೌಸ್, ಯು ವಿಲ್ ಎಂಡ್ ಅಪ್ ಫೈಟಿಂಗ್ ಆರ್ ಆ ಕಡೆ ಈ ಕಡೆ ಮಾತು. ಬಟ್ ಅದಾದ್ಮೇಲೆ ಹೋಗಿ ನಾವು ಅದನ್ನ ಹೇಗ್ ಸರಿ ಮಾಡ್ತೀವಿ? ಹೌ ವಿಲ್ ಬಿಕಮ್ ಫ್ರೆಂಡ್ಸ್ ಅಗೇನ್? ದಟ್ ಶೋಸ್ ಆಕ್ಚುಲ್ ಟ್ರೂ ಪರ್ಸನಾಲಿಟಿ. ಸೊ ನಾನ್ ಯಾವ್ದನ್ನ ಡಿಸ್ಪ್ಲೇ ಮಾಡಿ ಡಿಸ್ಪ್ಲೇ ಮಾಡ್ತೀನಿ ಅಂತ ಹೋಗಿಲ್ಲ. ನಾನ್ ರಿಯಲ್ ಲೈಫ್ ಅಲ್ಲಿ ಹೇಗಿರ್ತೀನಿ ಹಾಗೆ ಇದ್ದೆ ಅಲ್ಲಿ. ಮತ್ತೆ ಐ ಥಿಂಕ್ ನಂಗೆ ನಗಕ್ ತುಂಬಾ ಇಷ್ಟ. ರಾಘು ಗೊತ್ತು, ಒಂದ್ ಚಿಕ್ಕ ಜೋಕ್ ಆದ್ರೂ ಒಂದು 3-4 hours ತುಂಬಾ ನಗ್ತಾ ಇರ್ತೀನಿ ಅದನ್ನೇ ಯೋಚನೆ ಮಾಡ್ಕೊಂಡು.
ನಗಕ್ ತುಂಬಾ ಇಷ್ಟ, ಬೇರೆಯವ್ರನ್ನ ನಗ್ಸಕ್ ತುಂಬಾ ಇಷ್ಟ. ನಾನ್ ಇನ್ನೊಂದ್ ಮಾಡ್ತಾ ಇದ್ದೆ, ಚೇಂಜಿಂಗ್ ರೂಮ್ ಅಲ್ಲಿ, ಬಾತ್ರೂಮ್ ಅಲ್ಲಿ ಒಂದ್ ಚಿಕ್ಕ ರೂಮ್ ಇದೆ, ಚೇಂಜಿಂಗ್ ರೂಮ್ ಅಲ್ಲಿ ಅವಸ್ಕೊತಾ ಇದೆ. ಯಾರ್ಯಾರು ಬರ್ತಾರೆ ಹೋಗ್ತಾರೆ, I've seen that. I've seen that. I've seen that. ನೋ ಯಾರ್ಯಾರು ಬರ್ತಾರೆ ಹೋಗ್ತಾರೆ ಅವರಿಗೆ ಹೆದರ್ಸ್ತಾ ಇದೆ. ಒಂದ್ ನೋಡಿದೀನಿ. ಒಂದ್ ನೋಡಿದೀನಿ. ಯಾ That's very ಒಂದ್ಸಲ cute. ನಾನು ಐ ಥಿಂಕ್ ಬೇಸಿಕ್ಲಿ ಎಲ್ಲಾರ್ಗು ಮಾಡಿದೀನಿ ಅದು. ಎಸ್ಪೆಷಲಿ ರಾಘು ಅವ್ನು ಎಷ್ಟ್ ಹೆದರ್ಕೊಂಡ್ ಬಿಟ್ಟ ಅಂದ್ರೆ, ತುಂಬಾ ಒಳ್ಳೆ ಒಳ್ಳೆ ಅಡ್ಜೆಕ್ಟಿವ್ಸ್ ತಗೊಂಡ್ ಬೈದ್ ಹೋದ ನನ್ನ. ವಾಟ್ ದ ಡ್ಯಾಶ್ ಇಸ್ ರಾಂಗ್ ವಿತ್ ಯು ಅಂತಲ್ಲ. ಸೊ ಐ ವಾಸ್ ಮೈ ಸೆಲ್ಫ್. ನಿಧಿ ಕೆನಡಾದಿಂದ ಒಬ್ರು ಕೆನಡಾದ ಕನ್ನಡತಿ ಅಂತ, ಐ ಓನ್ಲಿ ಸಾ ಹರ್ ಯೂಸರ್ ನೇಮ್. ಅವ್ರು ಕೆನಡಾದಿಂದ, ಅವ್ರು ನಿಮ್ಗೆ ಮೆಸೇಜ್ ಮಾಡಿದ್ದಾರೆ. ಹಿಂದಿ ಇಂಡಸ್ಟ್ರಿಗೆ ವಾಪಸ್ ಹೋಗ್ತೀರಾ? ಸಿ ನಾನು ಆಸ್ ಆಕ್ಟರ್ಸ್, ನಾಟಕದವ್ರು ನಾನು ಎಲ್ಲರಿಗೂ ಹೇಳೋದು, ನಾವು ನಾಟಕದವ್ರೆ. ಎಲ್ಲಿ ನಮ್ ಕೆಲ್ಸ ಕರ್ಕೊಂಡು ಹೋಗುತ್ತೆ, ವಿ ಪ್ಯಾಕ್ ಅಂಡ್ ವಿ ಲೀವ್. ಸೊ ಎಲ್ಲಿ ಕೆಲ್ಸ ಸಿಕ್ತೆ, ಎಲ್ಲಿ ಜಾಸ್ತಿ ಕೆಲ್ಸ ಬರ್ತಾ ಇರುತ್ತೆ, ಐ ಕೀಪ್ ಮೂವಿಂಗ್ ಟು ವೇರ್ ಎವರ್. Okay. What is the best movie you liked, which you acted in? ತುಂಬಾ ಹತ್ರ ಆಗಿದ್ ಮೂವಿ ಯಾವುದು ನಿಮ್ಗೆ ನಿಮ್ಮ ಕರಿಯರ್ ಅಲ್ಲಿ? ಐ ಥಿಂಕ್ ಇವಾಗ ಹೇಳ್ಬೇಕು ಅಂದ್ರೆ ಪಂಚರಂಗಿ. ಏನಕ್ಕಂದ್ರೆ ನನ್ 3ನೇ ಮೂವಿಯಲ್ಲಿ ಸಡನ್ ಆಗಿ ಪೀಪಲ್ ಕನೆಕ್ಟ್ ಆದ್ರು, ಪೀಪಲ್ ಲವ್ಡ್ ಇಟ್. ಅಂಡ್ ಇನ್ನು 10-11 ವರ್ಷ ಆಗಿದೆ, ಇನ್ನು ಅದ್ರ ಬಗ್ಗೆನೆ ಮಾತಾಡ್ತಾ ಇದಾರೆ. ಇನ್ನು ಪಂಚರಂಗಿ ಹುಡುಗಿ ಅಂತಾನೆ ಕರೀತಾರೆ ನನ್ನ. ಸೊ ಇಟ್ ಹ್ಯಾಸ್ ಟು ಬಿ ಪಂಚರಂಗಿ. ಅದು ನಿಮ್ ಪರ್ಫಾರ್ಮೆನ್ಸ್ ಬ್ರಿಲಿಯಂಟ್ ಆಗಿತ್ತು, ಸಗದಾಗಿತ್ತು, ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಥ್ಯಾಂಕ್ಸ್. ರಘು, ನೀವೊಂದು ರೀಸೆಂಟ್ ಆಗಿ ವೈನ್ ಮಾಡಿದ್ರಿ ಬಿಗ್ ಬಾಸ್ ಮೇಲೆ. ಐ ಸಾ ಇಟ್, ವೆರಿ ರೀಸೆಂಟ್ ಒನ್. ಇಟ್ಸ್ ಆನ್ ಯುವರ್ ಇನ್ಸ್ಟಾಗ್ರಾಮ್ ಫೀಡ್. ಏನದು, ಆ ಮಗ ಹಿಂಗ್ ಕೇಳ್ತಾರೆ ಅಂತ ಅದೇನೋ ಹೇಳಿದ್ರಲ್ಲ. ವಾಟ್ ಇಸ್ ದಟ್? ಕ್ಯಾನ್ ಯು ಡೂ ದಟ್ ಕಪಲ್ ಆಫ್ ಲೈನ್ಸ್ ಪ್ಲೀಸ್? ಸೊ ಹೇಗೆ ಅಂತ ಅಂದ್ರೆ, ಆಕ್ಚುಲಿ ರಿಯಲ್ ಆಗಿ ನನಗೆ ಕಾಲ್ ಬಂದು ಹೇಗೆ ಅಂತ ಅಂದ್ರೆ, ಇವಾಗ ವಿಡಿಯೋ ಕಾಲ್ ಎಲ್ಲ ಮಾಡ್ತಾ ಇದ್ರೆ ನಾನು ಏನಂತ ಮಾಡಿದೆ, ಒಬ್ಬೊಬ್ರಿಗೆ ಯಾಕೆ ವಿಡಿಯೋ ಕಾಲ್ ಮಾಡೋದು ಅಂತ ಝೂಮ್ ಅಲ್ಲಿ ಎಲ್ಲಾರು ಜಾಯ್ನ್ ಆಗಿದೀವಿ. ಸೊ ದೇರ್ ಕ್ವಶನ್ಸ್ ವರ್ ಲೈಕ್ ದಿಸ್. ಅಂದ್ರೆ ಮಗ, ಇವಾಗ ನಾವೆಲ್ಲ ಕ್ಲೋಸ್ ಅಲ್ವಾ, ಇವಾಗ ನಿಜ ಹೇಳು ಮಗ, ಸ್ಕ್ರಿಪ್ಟೆಡ್ ಅಲ್ವಾ ಮಗ, ಹೆಂಗ್ ಮಗ ಇದ್ದಿದ್ದು ಸ್ಕ್ರಿಪ್ಟ್? ಲೈಕ್ ಬ್ರೋ, ಆಮೇಲೆ ದೇವರ್ ಲೈಕ್ ಸ್ಕ್ರಿಪ್ಟ್ ಅಲ್ಲಿ ಇತ್ತಾ? ಸ್ಕ್ರಿಪ್ಟ್ ಅಲ್ಲ. I know. Just to clarify, ನಾನು ಪರಮ್ ಗುಡ್ಕರ್ ಗೊತ್ತಿದ್ದೆ ನಿಮ್ಗೆ, ಅವ್ರ ಹತ್ರ ಮಾತಾಡ್ತಾ ಇದ್ದೆ. We already spoke about it. ಅಕಸ್ಮಾತ್ ಸ್ಕ್ರಿಪ್ಟ್ ಇದ್ದಿದ್ರೆ ಐ ವುಡ್ ಹ್ಯಾವ್ ಮೇಡ್ ಮೈಸೆಲ್ಫ್ ಅ ಹೀರೋ. Absolutely. ಅದು ಕರೆಕ್ಟ್. ಅದು ಕ್ಲಾರಿಫಿಕೇಶನ್ ಕೊಟ್ಬಿಡಿ, ಇಲ್ಲ ಅಂತ ಅಷ್ಟೇ ಲೈವ್ ಅಲ್ಲಿ. Of course no. Yeah, like, and you can't script something like this with 17 people. ಅದು ನಾವೆಲ್ಲ ದೊಡ್ಡ ಹುಚ್ಚರೇ ಇರೋದಲ್ಲಿ. Sorry, So the first question was that, like, that ಏನ್ ಮಗ ಸ್ಕ್ರಿಪ್ಟ್ ಇರುತ್ತಾ? ಅಂಡ್ ದ ಸೆಕೆಂಡ್ ಕ್ವಶನ್ ನನಗೆ ಕೇಳ್ತಾ ಇದ್ದಿದ್ದು ಏನು ಅಂತ ಅಂದ್ರೆ, ಏನು ಮಗ ಪ್ರತಿ ಸಂಡೇಸ್ ಕುಡಿಯೋದಕ್ಕೆ ಎಣ್ಣೆ ಕೊಡ್ತಾರಂತೆ. ಹೌದಾ? ಕೊಡ್ತಾ ಇದ್ರಾ? ಅಡಿಗೆ ಎಣ್ಣೆನೆ ಕಮ್ಮಿ ಬರ್ತಾ ಇತ್ತಲ್ಲಿ. ಅಡಿಗೆ ಎಣ್ಣೆನೆ ಕಮ್ಮಿ ಇರ್ತಿತ್ತು ಗೊತ್ತಾ? ನಾವು ಅಲ್ಲಿ ಚಿಕ್ಕ ಕ್ಯಾಪ್ ಅಲ್ಲಿ ನೋಡ್ಕೊಂಡು ಯೂಸ್ ಮಾಡ್ತಿದ್ವಿ ಅಡಿಗೆ ಎಣ್ಣೆನ. ಇದು ಬರುತ್ತೋ ಇಲ್ವೋ ಅಂತ. ಇನ್ಫ್ಯಾಕ್ಟ್ ಅಮ್ಮ ಕೇಳ್ತಾ ಇದ್ದಿದ್ ಏನು ಅಂದ್ರೆ, ನೀವು ಒಂದ್ ಹೊತ್ತಿಗೆ ಮಾತ್ರ ಅಡಿಗೆ ಮಾಡ್ತಾ ಇದ್ದಿದ್ದು, ಮಿಕ್ಕಿದೆಲ್ಲ ಅವರೇ ಕಳಿಸ್ತಾ ಇದ್ದಿದ್ದಲ್ವಾ ಅಂತ. ಮಾಮ್, ಎಲ್ಲಿ ವಾಟ್ ಆರ್ ಯು ಇನ್? 3 ಹೊತ್ತು ಅಡಿಗೆ ಮಾಡಿದೀವಿ. ಅಂಡ್ ಅಮ್ಮ ಅಜ್ಜಿ ಅವರೆಲ್ಲ ಅವ್ರು ನೋಡೋದು 1.5 hours, ಒಂದ್ ಫುಲ್ ಡೇ ಅಲ್ಲಿ ಏನಾಗುತ್ತೆ ಅದನ್ನ 1.5 hours ತೋರಿಸ್ತಾರೆ. ಸೊ ಲೈಕ್ ನಾವೇನ್ ರೆಸಾರ್ಟಿಗೆ ಹೋಗಿದ್ವಾ, ಸೊ ನೀವೇ 3 ಹೊತ್ತು ಅಡಿಗೆ ಮಾಡಿದ್ದ ಅಂತ ಕೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಕೇಳಿದ್ರು, ಏನು ಮಗ ಜಗಳ ಆಡಕ್ ಅವ್ರೆ ಹೇಳ್ತಾರಂತೆ. ಹೌದಾ ಮಗ, ನೀವೇ ಪಿಕ್ ಮಾಡ್ಕೊಂಡ್ ಜಗಳ ಆಡ್ತಿರೋ ಮಗ? That's not how it works. ಸೊ ಹೇಗೆ ಅಂತ ಅಂದ್ರೆ, ನೀವು ಸುಮ್ನೆ ಕೂತಿರ್ತೀರಾ. ಸೊ ಬಿಗ್ ಬಾಸ್ ಟೆಲ್ಸ್ ಯು, ಇಂಥವ್ರ ಹತ್ರ ಹೋಗಿ ಜಗಳ ಆಡಿ, then you go and pick up fight. ಇನ್ನೊಂದು ಸ್ಪೆಸಿಫಿಕ್ ಕ್ವಶನ್ ಇದೆ. ಒನ್ ಮೂಮೆಂಟ್ ಇನ್ ಬಿಗ್ ಬಾಸ್ ಹೌಸ್, ಯಾವಾಗ ಈಗ ನಿಮ್ಗೆ ಗೊತ್ತಿಲ್ಲ ನಂಗೆ, ಹಿಂದಿ ಬಿಗ್ ಬಾಸ್ ಅಲ್ಲಿ ಒಂದು ಇನ್ಸಿಡೆಂಟ್ ಏನಾಯ್ತು ಅಂದ್ರೆ, ಒಬ್ರು ಯಾರೋ ಜಂಪ್ ಮಾಡಿ ಓಡೋಗ್ಬಿಟ್ಟಿದ್ರು ಮನೆಯಿಂದ. ಗೊತ್ತಾ ನಿಮ್ಗೆ ಅದ್ರ ಬಗ್ಗೆ? ಗೊತ್ತು. ಸೊ ಆ ತರ ಮೂಮೆಂಟ್ ಮೇಲೆ ಬಂದಿದ್ಯಾ, ವೇರ್ ಯು ಫೆಲ್ಟ್ ಲೈಕ್ ಐ ಶುಡ್ ಜಂಪ್ ಅಂಡ್ ಗೋ? ಮನೆ ಬಿಟ್ಟು ಕಾಂಪೌಂಡ್ ಓಡೋಣ ಅನ್ಸಿದ್ಯಾ ಅಂತ? ಹೌದು, ಎಲ್ಲರಿಗೂ ಒಂದೊಂದ್ಸಲ everyone will feel like that at a certain time or point. ಯಾಕಂದ್ರೆ obviously it's against the rules. Very nice answer. Okay. We would that our feeling ಬರ್ತಾ ಇತ್ತು, but it's obvious because ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳು ಆಗ್ತಾ ಇತ್ತು. But ಒಂದೊಂದ್ಸಲ at some point everyone has felt that.
ನನ್ಗೆ ಸ್ವಲ್ಪ ಜಾಸ್ತಿನೇ ಅನ್ಸಿತ್ತು ಅನ್ಸುತ್ತೆ, ಬಟ್ ಐ ರಿಯಲಿ ಗಾಟ್ ಓವರ್ ಇಟ್. ಬಟ್ ಏನು ಅಂತ ಅಂದ್ರೆ ಚಿಕ್ಕ ಗ್ಯಾಂಗು, ಹೋಮ್ ಸಿಕ್, ಫ್ಯಾಮಿಲಿ ತುಂಬಾ ಅಟ್ಯಾಚ್ ಅಂಡ್ ಒಂಥರ ಸಂದಿಗ್ಧ ಪರಿಸ್ಥಿತಿಗಳು ಬಂದ್ಬಿಡುತ್ತೆ, ವೇರ್ ಯು ರಿಯಲಿ ಹ್ಯಾವ್ ಟು ಫೇಸ್. ಮುಂದಕ್ಕೂ ಹೋಗಕ್ಕಾಗಲ್ಲ, ಹಿಂದಕ್ಕೂ ಹೋಗಕ್ಕಾಗಲ್ಲ. ದಟ್ ವಿಲ್ ಪಾಸ್. ಬಟ್ ಆ ಕ್ಷಣಕ್ಕೆ ಛೇ ಏನಪ್ಪ ಆಗ್ತಾ ಇದೆ ಅಂತ ಅನ್ಸಿತ್ತು ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅದನ್ನ ಹೇಳಿಲ್ವಾ, ಬಿಗ್ ಬಾಸ್ ಒಂಥರ ಎಮೋಷನ್. ನೀವು ಅದ್ರ ಜೊತೆ ಇರೋದಕ್ಕೆ ಕಷ್ಟ, ಅದನ್ನು ಬಿಟ್ಟು ಹೋಗೋದಕ್ಕೂ ಅಷ್ಟೇ ಕಷ್ಟ. ಇವಾಗ ನಾವು ಮನೆಗ್ ಬಂದಿದ್ದೀವಿ ಅಂದ್ರೆ ಮಿಸ್ಸಿಂಗ್ ದ ಹೋಲ್ ಹೌಸ್ ಅಂಡ್ ಎವ್ರಿಥಿಂಗ್, ಯು ನೋ. Yeah. ಅಯ್ಯೋ ಐ ಮಿಸ್ಸಿಂಗ್ ಎವ್ರಿ ಒನ್. ನಾ ಒಬ್ಳೆ ದೊಡ್ಡ ರೂಮ್ ಅಲ್ಲಿ ಇದೀನಿ, ಬಟ್ ಯಾರು ಇಲ್ಲ ಹತ್ರ. ಐ ಜಸ್ಟ್ ಮಿಸ್ಸಿಂಗ್ ಎವ್ರಿ ಒನ್. ಸೊ ದಟ್ಸ್ ಅದು ಒಂದು ಪಾಸಿಟಿವ್ ಪಾರ್ಟ್. ಅದು ಮನೆಯಿಂದ ತಗೊಂಡ್ಬಂದಿರೋದು ನೀವು, ಆ ಒಂದು ಮಿಸ್ಸಿಂಗ್ ಪಾರ್ಟ್. ಕರೆಕ್ಟ್. ಎಸ್ ಆಫ್ ಕೋರ್ಸ್ ಅಲ್ಲ. ಸೊ ನಿಧಿ, ಸಿಕ್ಕಾಪಟ್ಟೆ ರಿಕ್ವೆಸ್ಟ್, ಒಂದು ಹಾಡು ಹೇಳಿ ದಯವಿಟ್ಟು. Okay. ಬ್ಯಾಂಡ್ ಬಾಜಾ, ಕಮ್ ಆನ್, ಸ್ಟಾರ್ಟ್. Hey, Raghu. One second. Hey, Raghu, just ಮಾಡಿ. Raghu, do that thing, this thing that you do. Yeah, do that. Okay. Come on. ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ, ಒಂದೇ ಸಮನೆ ನಿನ್ನ ನೋಡುತ್ತಿದ್ದ ಮೇಲೂ, ತುಂಬಾ ಸಲುಗೆಯಿಂದ ಬೆರೆತು ಹೋದ ಮೇಲೂ, ಪಕ್ಕದಲ್ಲಿ ಕುಳಿತುಕೊಂಡು ನಿನ್ನ ಮೈಗೆ ಅಂಟಿಕೊಂಡು ಉಸಿರು ಬೆಸೆದ ಮೇಲೂ, ಓ ಸಾಲುತ್ತಿಲ್ಲವೇ ಸಾಲುತ್ತಿಲ್ಲವೇ ನಿನ್ನ ಹಾಗೆ ಮತ್ತು ಬೇರೆ ಇಲ್ಲವೇ. Amazing voice. I think you always would have had a second profession if you're not an actor. I think you would have been a singer. Thank you so much. I'm taking it ತುಂಬಾ up ಸಕ್ಕತ್ತಾಗಿ profession. ಆಡಿದ್ರಿ. ರಘು, ಏನಿಸ್ತು ನಿಮಗೆ? ಅವ್ರು ಯಾರಿಗೆ ಸಾಲುತ್ತಿಲ್ಲವೆ ಅಂತ ಅನಿಸ್ತಾ ಇದ್ರು ಅಂತ ನಿಮ್ಗೆ ಅನಿಸ್ತು? ಸಾಲುತ್ತಿಲ್ಲವೇ ಇನ್ನೂ ಅದು ಗೊತ್ತಿಲ್ಲ. ಕೇಳ್ಸ್ಕೊಳ್ಳೋರು ಯಾರು ಕೇಳ್ಸ್ಕೊಂತ ಇದಾರೆ ಅನ್ನೋದ್ರ ಮೇಲೆ ಡಿಪೆಂಡ್. ಬಟ್ ನಾನು ಯಾವ ಹೇಳ್ತಿದ್ದೆ ಅಲ್ಲಿ. ನಿಧಿ ಯಾರು? ನೋ, ಅದಿನ್ನೂ ಗೊತ್ತಿಲ್ಲ. ಯೂನಿವರ್ಸ್ ಆಗ್ತಾ ಇದೆ. Still looking. Oh really? ಯಾರೋ ಇದಾರ ಇಲ್ಲಿ ನೋಡ್ರಪ್ಪ. She is still looking. Okay. The fault in our stars ತರ, the fault in our bark. ಎಲ್ಲಿ ಯಾವಾಗ ಸಿಗ್ತಾರೆ ಅಂತ ಗೊತ್ತಾಗಲ್ಲ ಅಲ್ಲಿ. Yeah. Wow. So ಹೇಳಿ. ಲೈಕ್ ನಿಧಿ ಇಸ್ ಅನ್ ಅಮೇಸಿಂಗ್ ಸಿಂಗರ್. ನನ್ಗೆ ಅವರು ಆಕ್ಟ್ರೆಸ್ ಕೂಡ, ಬಟ್ ನನಗೆ ಜನ ತುಂಬಾ ಆ ವಿಚಾರದ ಮೇಲೂ ಫೋಕಸ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ನಿಧಿ ಇಸ್ ಅನ್ ಅಮೇಸಿಂಗ್ ಸಿಂಗರ್. ಯು ನೆವರ್ ನೋ, ಮುಂದೆ ಯಾವ್ದಾದ್ರು ಒಂದು ಆಲ್ಬಮ್, ಸಿಂಗಲ್ ಏನೋ ಒಂದು ಮಾಡಬಹುದು. Sure. ನಿಮ್ಮ ಆಶೀರ್ವಾದದಿಂದ ಬಾಸ್ ಒಂದು ಆಲ್ಬಮ್ ಕಟ್ ಮಾಡ್ತೀನಿ. ನಾನು ಒಬ್ರನ್ನ ಆಡ್ ಮಾಡಂತೀನಿ ಕ್ವಶನ್ ಗೆ. She's been Sure. pinging me like crazy. Let me see if she's there. Kavya Gowda, Yeah. if you're there online, I'm going to add you. Noda. Kavya Gowda. ಅಲ್ಲಿ ತನಕ ಇಬ್ರು ಹಾಡಾಡ್ಕೊಂಡು ಚೆನ್ನಾಗಿರಿ. ಆಡ್ ಮಾಡೋ ತನಕ. It's like telling two monkeys, ಅಲ್ಲಿ ತನಕ ನೀವಿಬ್ರು ಡಾನ್ಸ್ ಮಾಡ್ತಾ ಇರಿ, ಹಾಡ್ ಆಡ್ಕೊಂಡ್ರಿ. No, I didn't mean that. ಚಲೋ ನಾಚ್ತಿರೋ. Ten monkeys, baby shark, do. Baby shark. Mommy shark, daddy shark. ಚಿತ್ತಾಲ್ ಪತಾಲು ಜೀವನವೇ ಚಿತ್ತಾಲ್ ಪತಾಲು. Okay, hold on. I think she has some problems in logging in. Just give me a minute. Someone is saying Nidhi, your AirPods are fake. ಏನೋ ನಿಧಿ AirPods are fake ante. How do I prove that it's real? ಬಿಲ್ಲು ಬಾಕ್ಸ್ ಏನಾದ್ರು ಇದ್ರೆ, ನೋ, ದಟ್ ಕ್ಯಾನ್ ಆಲ್ಸೋ ಬಿ ಫೇಕ್. ಬಿಲ್ ಬೇಕು. ಅಂಡ್ ಬಿಲ್ ಕ್ಯಾನ್ ಆಲ್ಸೋ ಬಿ, ಯು ಕ್ಯಾನ್ ಆಲ್ಸೋ ಫೇಕ್ ದ ಬಿಲ್ ಕೂಡ ಫೇಕ್ ಮಾಡಬಹುದು. ಅದೇ ಪ್ರಾಬ್ಲಮ್. ಇದು ಫೇಕ್. ನೀವ್ ಬಿಡಿ, ಸ್ಯಾನ್ ಫ್ರಾನ್ಸಿಸ್ಕೋ ಬೇ ಏರಿಯಾದಲ್ಲೇ ಇದ್ದೀರಾ, ಅಲ್ಲೇ ಆಪಲ್ ಶೋರೂಮ್ ಹೋಗ್ಬಿಡಿ, ಜಸ್ಟ್ ಗೋ. ಎಲ್ಲ ಹಂಗೆ ತಿಳ್ಕೊಳ್ತಾರೆ. Want to yeah, so Raghu, ಈಗ ನಿಮ್ದು ನೆಕ್ಸ್ಟ್ ಏನಾದ್ರು ಮೇಜರ್ ರಿಲೀಸ್ ಮಾಡ್ತಾ ಇದಾರಾ? ಎನಿಥಿಂಗ್ ಕಮಿಂಗ್ ಅಪ್ ವಿಚ್ ಯುವರ್ ಫ್ಯಾನ್ಸ್ ಶುಡ್ ಲುಕ್ ಫಾರ್ವರ್ಡ್ ಟು?
ಸದ್ಯಕ್ಕಂತೂ ಏನ್ ಪ್ಲಾನ್ಸ್ ಇಲ್ಲ, ಬಟ್ ನಾನ್ ಬಂದಿದ್ದ ದಿನದಿಂದನೇ ನಾನು ವೈನ್ಸ್ ಮಾಡೋದು, ಅಕಸ್ಮಾತ್ ವಿಡಿಯೋಸ್ ನನಗೆ ಏನ್ ಇಷ್ಟನೋ ಅದನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ. ಸೊ ಐ ವಿಲ್ ಕಂಟಿನ್ಯೂ ಟು ಡೂ ದ ಸೇಮ್. ಏನು ಅಷ್ಟು ಡಿಫ್ರೆನ್ಸ್ ಬರಲ್ಲ ಅಂತ ಅನ್ಕೊಂಡಿದೀನಿ. ಐ ಮೀನ್ ನಾನ್ ಮುಂಚೆ ಏನ್ ಮಾಡ್ತಿದ್ನೋ ಇವಾಗ್ಲೂ ಅದನ್ನೇ ಕಂಟಿನ್ಯೂ ಮಾಡಿ. ಬಟ್ ಪ್ಲಾನ್ಸ್ ಅಂತೂ ಇದೆ, ಜಾಸ್ತಿ ಕೊಲಾಬ್ರೇಷನ್, ಜಾಸ್ತಿ ವಿಡಿಯೋಸ್, ಮೇ ಬಿ ನನಗೆ ಹಿಪ್ ಹಾಪ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಇದೆ. ಅಂಡ್ ಐ ಆಮ್ ಟಾಕಿಂಗ್ ವಿತ್ ಮೈ ಫೋಕ್ಸ್, ನನ್ ಗ್ಯಾಂಗ್ ಅವ್ರ ಜೊತೆ ಮಾತಾಡ್ತಾ ಇದೀನಿ, ಮೇ ಬಿ ಯಾವ ತರ ಕೊಲಾಬ್ ಮಾಡ್ಬೋದು, ಯಾವ ಇದನ್ನ ಮಾಡ್ಬೋದು ಅಂತ. ಸೊ ಮೇಜರ್ ಆಗಿ ಏನು ಅಂತಂದ್ರೆ ನನ್ ವಿಡಿಯೋಸ್ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಯಾವ ಒಂದು ಫುಲ್ ಫ್ಲೆಜ್ ಫನ್ ಆಲ್ಬಮ್ ಮಾಡೋಣ ಅಂತ ಇದೀನಿ ನಾನು. Okay. Awesome. I'm trying to see if I can add Karyappa, the cricketer. Yeah. ದಿವ್ಯಾ ಸುರೇಶ್ ಇದರಾ ಮೆಸೇಜ್ ಇಲ್ಲಿ ಆಕ್ಚುಲಿ ಮಾಡ್ತಾ ಇದಾರೆ. ಯಾರು ನಿಜವಾದ ದಿವ್ಯಾ ಅಲ್ಲ, ಇದಂದ್ರೆ ದಿವ್ಯನ್ ಫ್ಯಾನ್ ಪೇಜ್ ಆಗಿ ಗೊತ್ತಾಗ್ತಿಲ್ಲ. Hi Raghu and hi Shobha. Hello Raghu sir, Veeresh. Thank you man. Hi Maga, hey, what's up Divya? I don't think the real page anta. Is it? Okay, I'm ಇಲ್ಲ ರಿಯಲ್ ಪೇಜ್ because ಅವಳ ಮಗ ಅಂತ ಕರೀತಾಳೆ. ಮೇ ಬಿ ನಿಜವಾದ ದಿವ್ಯಾ ಮಗ ಅಂತೆ. ಹಾಯ್ ದಿವ್ಯಾ. ಇಲ್ಲ ಅದ್ರಲ್ಲಿ HH ಎಕ್ಸ್ಟ್ರಾ ಇದೆ. I don't think. Sahana Shastri, if you're listening, can you please send me a request for live joining? Yeah, Hey Sumant. I'm adding Sahana right now. Sumant. Hi ವಿಶ್ವ. DU and ಅವಿ ಬಗ್ಗೆ ಹೇಳಿ. DU and ಅವಿ ಅವರು ಇಬ್ರು ಆಸಮ್. ರಾಜೀವ್ ಸರ್ ನ ಆಡ್ ಮಾಡಿ. Hey Sumant. Hi Sumant. Hi ರಾಘು. Hi ಶುಭಾಸ್ ಫಿಯಾನ್ಸೆ ಚಿನಿ ಬಾಂಬ್ ಅವರು ಹಾಯ್. ಮೌನಿಕಾ ಕೂಡ. Okay, ನನ್ನ ಫೇಸ್ ಮೇಲೆ ಬರೀ ಕಾಮೆಂಟ್ಸ್ ಕಾಣಿಸ್ತಾ ಇದೆ. Happy married life Raghu, thank you. Hi Nidhi, I love you. She loves you too. Happy married love. Someone is like BSD, which means DK boss. Thank you. Huh? Yeah, so there's a question from Sahana Shastri Raghu. They want to know about your bonding with Vaishnavi. And ಅದು ಯಾವ ತರ ಡೆವಲಪ್ ನೀವು ಆಲ್ರೆಡಿ ಹೇಳಿದಿರಾ ಹೇಗಾಯ್ತು ಅಂತ. ಸೊ what are the great moments that you remember out of it? ಯಾವ ತರ moments ನಿಮಗೆ ಇನ್ನೂ ನೆನಪಲ್ಲಿದೆ? Something which you remember right now off the bat. ಸೊ ಯಾವ್ದು ಮೇಜರ್ ಆಗಿ ನೆನಪಿರೋದು ಅಂತ ಅಂದ್ರೆ ಐ ಥಿಂಕ್ ನಾನು ನನ್ನ ಅಮ್ಮ ಬಗ್ಗೆ ವೈಷ್ಣವಿ ಹತ್ರ ಹೇಳ್ಕೊಂಡಿದ್ದೆ ಒಂದು ಮೇಜರ್. ಅದ್ರಲ್ಲೇ ನಾವು ಅವರು ಜಾಸ್ತಿ ಕ್ಲೋಸ್ ಆಗಿದ್ದು. ಸೊ ಅಂದ್ರೆ ತುಂಬಾ ವಿಚಾರಗಳನ್ನ ನಾನು ಜಾಸ್ತಿ ಹೇಳ್ಕೊಂತಿರ್ಲಿಲ್ಲ. ನಾನು ಸ್ವಲ್ಪ ಸ್ಕೆಪ್ಟಿಕಲ್ ಆಗ್ತಿದ್ದೆ, ಈವನ್ ವಿತ್ ಮೈ ವೈಫ್ ಅವ್ರ ಫ್ರೆಂಡ್ಸ್ ಅದು ಯಾರ ಹತ್ರನೂ ಹೇಳ್ಕೊಂತಿರ್ಲಿಲ್ಲ. ಬಟ್ ಆ ದಿನ ಆ ಕ್ಷಣ ನನಗೆ ಯಾಕೆ ಅನ್ಸ್ತು ಅಂತ ಗೊತ್ತಿಲ್ಲ, ಅದನ್ನ ಹೇಳ್ಕೊಂಡಾಗ ವಿ ಬಿಕೇಮ್ ಮೋರ್ ಕ್ಲೋಸ್. ಅಂಡ್ ಅವತ್ ಹೇಳ್ಕೊಂಡಾಗ ಅವ್ರು ಜಾಸ್ತಿ ರೆಸ್ಪಾಂಡ್ ಮಾಡಿಲ್ಲ. ಹಲೋ ಹಾಯ್ ನಿಧಿ. ನಮಸ್ಕಾರ ಕರೆಪ್ಪ, ಥ್ಯಾಂಕ್ಸ್ ಫಾರ್ ಜಾಯ್ನಿಂಗ್. ನಮಸ್ಕಾರ. ಹಾಯ್ ರವಿ. ಹಾಯ್ ರಘು. ಆರಾಮ? ಎಲ್ಲ ಆರಾಮಲ್ಲ? ಆರಾಮ್ ಬ್ರೋ. ಹೇಗಿದ್ದೀರಾ? ಐ ಥಿಂಕ್ ಲೈಕ್ ದ ಫಸ್ಟ್ ಟೈಮ್ ನಾವು ಮಾತಾಡ್ತಿರೋದು. ಮೊನ್ನೆ ತರ ಮೆಸೇಜ್ ಹಾಕಿದ್ವಿ, ಒಂದು ಲಿಂಕ್ ಹಾಕುವ ಎಲ್ಲರೂ ಸೇರ್ಕೊಂಡು ಅಂತ. ಹೌದು ಹೌದು ಹೌದು. ಥ್ಯಾಂಕ್ಸ್ ನಾನು ಆಡ್ ಮಾಡಿದ್ಕೆ ರವಿ ಅವರೇ. ನೋ ಪ್ರಾಬ್ಲಮ್ ಸರ್. ಕರೆಪ್ಪ ಹೇಗಿದ್ದೀರಾ? ಹೇಗಿದೆಯಲ್ಲ? ಆರಾಮ್ ಎಲ್ಲ ಆರಾಮ. ನೀವಿಬ್ರು ಬೇಕಾದ್ರೆ ನಿಧಿ ಮತ್ತೆ ನೀವಿಬ್ರು ಕೂರಿಗೆಲ್ಲ ಶುರು ಮಾಡ್ಕೊಳ್ಬಹುದು. ಐ ಕ್ಯಾನ್ ಗೋ ಆಫ್ ಲೈನ್. ಇಲ್ಲ, ಜಸ್ಟ್ ನೋಡ್ತಾ ಇದ್ದೆ, ಅದೇ ಪಂದಿಕರಿ ಬಗ್ಗೆ ಎಲ್ಲ ನೋಡ್ತಾ ಇದ್ದೆ. ಪಂದಿಕರಿ ರಾಘು ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರು. He's coming home for chili pork. ನಿಮ್ಗೆ ಬಿಗ್ ಬಾಸ್ ಫಾಲೋ ಮಾಡ್ತಿದ್ರೆ ರಘುಗೆ ತುಂಬಾ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಕೇಳಿ. We can talk to him. Yeah, ask him anything. ನಾನೇನ್ ಕೇಳೋದು, ಇಟ್ ವಾಸ್ ಗುಡ್, ರಿಯಲಿ ಗುಡ್. ಬಿಗ್ ಬಾಸ್ ನಾನು ಆಕ್ಚುಲಿ IPL ಅಲ್ಲಿ ಇದ್ದಾಗ ನಾನು ಎವ್ರಿ ಡೇ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದು ಒಂದು ಎಪಿಸೋಡ್ ಮಿಸ್ ಮಾಡಿಲ್ಲ. ಆಕ್ಚುಲಿ ಎಲ್ಲ ಎಪಿಸೋಡು ಜ್ಞಾಪನ ಇದೆ. ನನ್ ಬೆಸ್ಟ್ ಮೂಮೆಂಟ್ ಅಂದ್ರೆ ನಿಧಿ ಕೊಡವ ಡ್ಯಾನ್ಸ್ ಆಡಿದ್ದು, ಮತ್ತೆ ಎಲ್ಲಾರ್ಗು ಆಡ್ಸಿದ್ದು.
ಹೌದು ಇದು ಜೋಡಿ ಟಾಸ್ಕ್ ಅಲ್ಲ ಶಾಮಂತಿಗೆ ಹೇಳ್ಕೊಟ್ಟೆ ಅಂಡ್ ವಿ ಎಂಡೆಡ್ ದ ಹೋಲ್ ಶೋ ವಿತ್ ಎಲ್ರು ಬಂದು ಸೇರ್ಕೊಂಡು ಡಾನ್ಸ್. ಅದ್ರಲ್ಲಿ ರಾಘು ಅಂತೂ ವಿಸಿಲ್ ಎಲ್ಲ ಹಾಕೊಂಡು ಯಾವ್ದು ಗಂಗಾ ಪೂಜೆ ಇದ್ದಂಗ್ ಡಾನ್ಸ್ ಮಾಡ್ತಾ ಇದ್ರು. ರಿಯಲಿ ಗುಡ್. ಅಂದ್ರೆ really ಗೊತ್ತು because I have that close connection with ಕೊಡವ ಅಲ್ಲಿಗೆ ಇಲ್ಲಿ ಅದು ಮ್ಯಾಟರ್. ಆಮೇಲೆ ಬೇರೆ ಟೈಮ್ ಹೇಳ್ತೀರಿ ಯಾವಾಗಾದ್ರೂ. ಇಲ್ಲ, ಸ್ವಲ್ಪ ಚಿಲ್ಲಿ ಪೋರ್ಕ್ ಅಂತ ಗ್ಯಾಪ್ ಬಂತು ಅಷ್ಟೇ. ಸೊ ಏನೋ ನೆಕ್ಸ್ಟ್ ಏನೋ ಪ್ಲಾನ್ ಇದೆ ಕರೆಯಪ್ಪ ನಿಮ್ದು? ಎನಿ ಏನೋ ಎಲ್ಲ ಲಾಕ್ ಡೌನ್ ಆಗಿದೆ ಈಗ ಬಿಕಾಸ್ ಆಫ್ ದಿಸ್ ಗೇಮ್ಸ್ ಆಲ್ಸೋ. ವಾಟ್ ಇಸ್ ಎನಿಥಿಂಗ್ ಕಮಿಂಗ್ ಅಪ್? ಅದೇ ಸೇಮ್ ಇವಾಗ ಬಿಗ್ ಬಾಸ್ ಅಲ್ಲಿ ಹೇಗೆ ಈ ತರ ಕ್ಯಾನ್ಸಲ್ ಆಯ್ತು, ನಮ್ದು ಅದಕ್ಕಿಂತ ಮುಂಚೆನೆ ಕ್ಯಾನ್ಸಲ್ ಆಗೋಯ್ತು. ಬಟ್ ಮೇ ಬಿ ನಮ್ದು ಸ್ಟಾರ್ಟ್ ಆಗ್ಬೋದು ಸೆಪ್ಟೆಂಬರ್ ಅಲ್ಲಿ, ಗೊತ್ತಿಲ್ಲ ಈಗ. ಓಕೆ ಓಕೆ awesome 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 thank you ಥ್ಯಾಂಕ್ ಯು ಸೋ ಮಚ್. ನಾನು ಇವಾಗ ಬ್ಯಾಂಗ್ಳೂರಲ್ಲಿ ಇದ್ದೀನಿ. ಓಕೆ, ಎಲ್ಲ ಒಂದ್ಸಲ ಸಿಗುವ ಲಾಕ್ ಡೌನ್ ಮುಗಿದ್ಮೇಲೆ. ಡೆಫಿನೆಟ್ಲಿ. ನೈಸ್ ಮೀಟಿಂಗ್ ಯು ಕಾರ್ಯಪ್ಪ. ನೀವು ಬನ್ನಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಸಿಗೋಣ, ನಾನು ಬರ್ತೀನಿ, ಸಿಗೋಣ, ಒಟ್ಟಿಗೆ ಸಿಗೋಣ. Sure, definitely. Thank you. All the best. Thank you. Bye. Take care. Thank you so much. Thank you. Bye, Nidhi. Bye. Bye. Okay, so good, huh? Cricketer on the call. Amazing, ಅಲ್ಲ? ಅಮೇಜಿಂಗ್. ಆಕ್ಚುಲಿ ಅವ್ರ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅವರು ಮಿಸ್ಟ್ರಿ ಸ್ಪಿನ್ನರ್ ಅಂತಾನೆ ಸೆಲೆಕ್ಟ್ ಆಗಿದ್ದು ಅನ್ಸುತ್ತೆ. ಅಂಡ್ ಅಮೇಜಿಂಗ್. ನೋ ಈಸ್ ಪ್ಲೇಯಿಂಗ್ ಫಾರ್ ರಾಜಸ್ಥಾನ್ ರಾಯಲ್ಸ್. ಕ್ರೇಜಿ. ಅಂದ್ರೆ ನಮ್ಮವರೇ ಬೇರೆ ಕಡೆ ಒಳ್ಳೆ ಇದಕ್ಕೆ ಆಡ್ತಾರೆ ಅಂತ ಅಂದ್ರೆ ಸಖತ್ ಖುಷಿ ಆಗುತ್ತೆ. ಅಂಡ್ ಈಸ್ ವೆರಿ ಡೌನ್ ಟು ಅರ್ತ್. ಓಕೆ. ಸೊ ಅದೇ ನೀವು ಕ್ರಿಕೆಟ್ ಫಾಲೋ ಮಾಡ್ತೀರಾ ನಿಧಿ? ಹಲೋ, ನೀವು ಕ್ರಿಕೆಟ್ ಫಾಲೋ ಮಾಡ್ತೀರಾ? Actually, illa. This is the first time I'm meeting Karepa. Oh. Yeah, on your Insta live. Oh, nice. Avaru RCB ಅಲ್ಲಿ ಇರ್ಲಿಲ್ಲ ನೀ, ಬಟ್ ಲೈಕ್ ಇವಾಗ ರಾಜಸ್ಥಾನ್ ರಾಯಲ್ಸ್ ಗೆ ಆಡ್ತಾ ಇದಾರೆ. Oh, nice. He was one of like fans ಬೈಕೋತಾರೆ, ಅಷ್ಟು ಗೊತ್ತಿಲ್ಲ. ಇಲ್ಲ ಅವ್ರು RCB ಆಡ್ಲಿಲ್ಲ, ಬಟ್ ಇವಾಗ ರಾಜಸ್ಥಾನ್ ರಾಯಲ್ಸ್ ಗೆ ಆಡ್ತಾ ಇದಾರೆ. ಎಷ್ಟು ಗೊತ್ತಿರೋ? He's playing for Rajasthan. ಅಂಡ್ ಅವರು ಮಿಸ್ಟ್ರಿ ಸ್ಪಿನ್ನರ್ ಅಂತಾನೆ ಸಿಕ್ಕಾಪಟ್ಟೆ ಹೈಪ್ ಇತ್ತು. ಅಂಡ್ ಹಿ ಇಸ್ ವೆರಿ ಗುಡ್ ಆಕ್ಚುಲಿ. ಅಂಡ್ ಮುಂಚೆ KKR ಅಲ್ಲಿ ಇದ್ರು, ನನಗೆ ನೆನಪಿಲ್ಲ, ಬಟ್ ಇವಾಗ ರಾಜಸ್ಥಾನ್ ರಾಯಲ್ಸ್ ಆಡ್ತಾ ಇದಾರೆ. ಅಂಡ್ ನಮ್ ಹುಡುಗ ಲೈಕ್ ಅವರ್ ವೆರಿ ಓನ್ ಬಾಯ್. ನಿಮ್ಗೊಂದು ಕ್ವಶನ್ ಇದೆ. ರಘು ವೈನ್ ಸ್ಟೋರ್ ನಿಮ್ಮ FCB ಫ್ಯಾನ್ ಕ್ಲಬ್ ಇದೆ. I have a lot of fan clubs too, man. Not bad. Sir, please ask this question and mention my name. ನಿಮ್ಮ ಹೆಂಡತಿ ಸ್ಪೋರ್ಟಿವ್ ಆಗಿ ತಗೊಂಡ್ರ? ಎಲ್ರು ಅದೇ ಕೊಳ್ತಿದಾರೆ, ಎಲ್ರು ಅದೇ ಕ್ವಶನ್. ಆಕ್ಚುಲಿ ತಗೊಂಡ್ರು. ಆತರ ಏನ್ ಮಾಡಿದೀರಾ ಮನೇಲಿ? ಸುಮಾರು ಮಾಡಿದೀವಿ, ಬಟ್ ನಾನು ಕೆಲವೊಂದು ವಿಚಾರಗಳನ್ನ ಫುಲ್ ಮುಕ್ತವಾಗಿ ಹಂಚ್ಕೊಂಡಿದೀನಿ. ಸುಮಾರು ಅಂದ್ರೆ ಇದೇನ್ ಮಾಡೋದಕ್ಕೆ ಸಾಧ್ಯ? ಕನ್ನಡ ಬಿಗ್ ಬಾಸ್ ಅಲ್ಲಿ ಬರೀ ಮಾತಾಡ್ಬೋದು ಅಷ್ಟೇ ನಾವು. ಅಂಡ್ ಬೀಂಗ್ ಅ ಮ್ಯಾರಿಡ್ ಗೈ, ಐ ಹ್ಯಾಡ್ ಲಾಟ್ ಆಫ್ ಚೌಕಟ್ಟುಗಳು. ಸೊ ಹೇಗೆ ಅಂತಂದ್ರೆ ಸುಮಾರು ವಿಚಾರಗಳು ನಾನು ಯಾವ್ದನ್ನ ನನ್ನ ವೈಫ್ ಹತ್ರ ಶೇರ್ ಮಾಡ್ಕೊಂಡಿರ್ಲಿಲ್ವೋ, ಒಬ್ಬರ ಹತ್ರ ಶೇರ್ ಮಾಡ್ಕೊಂಡಿರ್ಲಿಲ್ವೋ, ಅದನ್ನ ಇಡೀ ಕರ್ನಾಟಕದ ಜನತೆಯ ಮುಂದೆ ಶೇರ್ ಮಾಡ್ಕೊಂಡಿದ್ದೆ. ಅಂಡ್ 6 years ಆಗಿದೆ ಮದ್ವೆ ಆಗಿ, ಅವಳ ಹತ್ರ ಹೇಳ್ಕೊಂಡಿದ್ದು ಬೇರೆ ಕಡೆ ಹೇಳ್ಕೊಂತ ಇದೀನಲ್ಲ, ಸೊ ಸ್ವಲ್ಪ ಭಯ ಇತ್ತು. ಅಂಡ್ ಶಿ ನೆಕ್ಸ್ಟ್ ಲೆವೆಲ್ ಚಿಲ್. ಆಕ್ಚುಲಿ ವಿದ್ಯಾ ಇಸ್ ನೆಕ್ಸ್ಟ್ ಲೆವೆಲ್ ಚಿಲ್. ಮೊನ್ನೆ ಆಕ್ಚುಲಿ ಅದ್ರ ಬಗ್ಗೆ ಮಾತಾಡಕ್ ಹೋದೆ. ಡೂ ಯು ರಿಯಲಿ ವಾಂಟ್ ಟು ನೋ ವಾಟ್ ಆಲ್ ಹ್ಯಾಪನ್? ಇಟ್ಸ್ ಓಕೆ, ಪರವಾಗಿಲ್ಲ, ಐ ನೋ ಯು ಅಷ್ಟೇ. Okay. So ನಿಧಿ, ನಿಮ್ಗೆ ಮನೆಯಲ್ಲಿ I don't know if I should ask this, but ಯಾರೊಟ್ಟಿಗೆ, forget it. I don't want to ask this. I don't want people to read too much into that. So more like ಯಾರೊಟ್ಟಿಗೆ ತುಂಬಾ ಕ್ಲೋಸ್ ಆಗಿ ಫೀಲಿಂಗ್ ಆಯ್ತು? Who you thought? I know everybody was close in the house. Who was very close to you in the house? If you want to answer it, please answer it. It's okay. Otherwise, it's okay. No. Of course, I'll answer. Nange Rajiv, Manju, Shubha, Raghu, Vaish, Arvind, DU. In fact, towards the end, even Shamant and me also got a little close. Vishwa tumba close agidda. So all these guys are very, very close and dear to me. It's utterly, there's no second doubt. You're such a personality. Obviously, people will be close to you. Thank you. Yeah, I think I've spoken to you just before the call. You're very sweet. I thank you so much for accepting to come on this. Tumba thanks. Yeah. And Raghu, nimgu ashte. Nimma busy ಆದ ಸ್ಕೆಡ್ಯೂಲ್ ಅಲ್ಲಿ ಬಂದ್ರಿ.
ತುಂಬಾ ಕಷ್ಟ ಅವ್ರಿಗೆ ರೀಚ್ ಆಗೋದು ಫೋನ್ ಅಲ್ಲಿ. ಪಾಪ ಬಂದಿದ್ದಾರೆ. ಸೊ ಅದೇ, ಥ್ಯಾಂಕ್ಸ್ ಅದೇ. ರಘು. ನಿಧಿ ಅವರೇ ಥ್ಯಾಂಕ್ ಯು. ನೀವು ಜಾಯ್ನ್ ಆಗಿದ್ದು ನಮ್ಮ ಪುಣ್ಯ. Raghu, there is one girl called Sahana Shastri. She doesn't want to come on live. I mean, it's okay. She says, please convey this. I have been asking Raghu from a long time. Raghu sir, to check your messages for edits. I have done some edits for you. Can you repost stories ಅಂತ ಅವ್ರ ಕಡೆ ತುಂಬಾ ಜನ ರಿಕ್ವೆಸ್ಟ್ ಹಾಕಿದ್ದಾರೆ. ಸೊ ಸಿ ದಯವಿಟ್ಟು ಕೇಳಿ ನೋಡಿ. ಶೂರ್ ನನಗೆ ಅಂದ್ರೆ ಸ್ವಲ್ಪ ಮೆಸೇಜ್ ಜಾಸ್ತಿ ಇರೋದ್ರಿಂದ ನಾನು ಸಾರಿ ಮಿಸ್ ಮಾಡ್ಬಿಟ್ಟಿದ್ದೀನಿ. I told her. ಯೂಶುವಲಿ ನಾನು ಬೆಳಿಗ್ಗೆ 1000 messages. So I said, okay, I need to pick them up and send it to you. Yeah. But I will definitely check it out. Thank you so much, Hana. Yeah. That's cool. Yeah, so ನಿಮ್ಗೆ ಈಗ ಯಾರಾದ್ರೂ ಬಿಗ್ ಬಾಸ್ ಈಗ ಬಿಗ್ ಬಾಸ್ ಶುರು, ಲೆಟ್ಸ್ ಸೇ ಬಿಗ್ ಬಾಸ್ ಸ್ಟಾರ್ಟ್ಸ್ ಬ್ಯಾಕ್ ಅಗೇನ್. Yeah. Okay, ನಾವಿಬ್ರು ಕೇಳ್ತೀನಿ ಇನ್ ಟರ್ನ್ಸ್. ಹೂವರ್ ವಾಂಟ್ಸ್ ಟು ಟೇಕ್ ದ ಟರ್ನ್ ಟೇಕ್ ಇಟ್. ಯಾರು ಬೇಕಾದ್ರೆ ಫಸ್ಟ್ ಜಂಪ್ ಮಾಡ್ತೀರಾ ಮಾಡಿ. ಈ ವಾಪಸ್ ಹೋದ್ರೆ ನಿಮ್ಗೆ ಇಷ್ಟೆಲ್ಲ ಗೊತ್ತಾಗಿದೆ ಮನೆ ಬಗ್ಗೆ, ನಿಮ್ ಸ್ಟ್ರಾಟಜಿ ಏನಿರುತ್ತೆ ಈಗ? ಅದ್ ಸ್ಟ್ರಾಟಜಿನೇ ಇರಲ್ಲ. ಇಟ್ ವಿಲ್ ಆಲ್ ಗೋ ವಿಯರ್ಡ್ ಬಿಕಾಸ್ now we've all known everyone inside out, or ಹೊರಗೆ ಹೋಗಿ ಬೇರೆಯವ್ರ ಬಗ್ಗೆ ಏನ್ ಇಂಟರ್ವ್ಯೂ ಮಾಡಿದ್ದಾರೆ, ಏನೇನ್ ಹೇಳಿದ್ದಾರೆ. We all wake up to some shocking news. ಇವಾಗ ಹೋದ್ರೆ ನಮ್ ಕಡೆಯಿಂದ ಏನ್ ಸ್ಟ್ರಾಟಜಿ ಇರಲ್ಲ. ಇನ್ಫ್ಯಾಕ್ಟ್ ನಾನ್ ಸ್ಟಾರ್ಟಿಂಗ್ ಅಲ್ಲಿ ಹೋದಾಗ್ಲೂ ಐ ವೆಂಟ್ ಇನ್ ವಿತ್ ಬ್ಲಾಂಕ್ ಸ್ಲೇಟ್. ಏನ್ ಸ್ಟ್ರಾಟಜಿ ಇರ್ಲಿಲ್ಲ. ನಾನಾಗಿ ಇರ್ತೀನಿ, ಎಷ್ಟ್ ದಿನ ಇರ್ತೀನಿ ನೋಡೋಣ ಅಂತ ಐ ವೆಂಟ್ ಇನ್ ವಿತ್ ದಟ್ ಆಟಿಟ್ಯೂಡ್. ಐ ಗೆಸ್ ಈ ಸಲನು ಸೇಮ್ ಆಗಿರುತ್ತೆ. ಬಟ್ ತುಂಬಾ ಎಕ್ಸ್ಟ್ರಾ ಗೊತ್ತಾಗ್ಬಿಟ್ಟಿದೆ ಎಲ್ಲರ ಬಗ್ಗೆನು ಈಗ. ನಮ್ಮನ್ನೆಲ್ಲ ಯಾರು ಬೈಕೊಂಡಿದ್ದಾರೆ ಅದು ಗೊತ್ತಾಗಿದೆ. Good answer. You get 10 out of 10. Thank you. I agree with you. ತುಂಬಾ ಕಷ್ಟ ಈಗ ಸ್ಟ್ರಾಟಜಿ ಮಾಡೋದು. Everybody knows each other. So ತುಂಬಾ ಕಷ್ಟ ಆಗುತ್ತೆ. Correct. Raghu, what would be your strategy? ನಾನು ಮುಂಚೆಯಿಂದನೂ ಸ್ಟ್ರಾಟಜಿ ಮಾಡ್ಲಿಲ್ಲ ಬಿಕಾಸ್ ನನ್ಗೆ ಅಷ್ಟೊಂದೆಲ್ಲ ತಲೆ ಉಪಯೋಗಿಸೋದಕ್ಕೆ ನನಗೆ ಇಂಟ್ರೆಸ್ಟೇ ಇಲ್ಲ. ಐ ಮೀನ್ ಲೈಕ್ ಆಗಲ್ಲ ಮಾಡಲ್ಲ ಅನ್ನೋದಕ್ಕಿಂತ ಅಷ್ಟು ಇಂಟ್ರೆಸ್ಟೇ ಇಲ್ಲ. ಸೊ ಐ ಕೀಪ್ ಇಟ್ ವೆರಿ ಸಿಂಪಲ್ ಅಂಡ್ ಕಾಂಪ್ಲಿಕೇಟೆಡ್ ಅಟ್ ದ ಸೇಮ್ ಟೈಮ್. ಬಟ್ ಏನು ಅಂತ ಅಂದ್ರೆ ನಾನ್ ಏನ್ ಅನ್ಕೊಂತಿರೋದು, ಅಕಸ್ಮಾತ್ ಮತ್ತೆ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಟು ಬಿ ಇದು ಸ್ವಲ್ಪ ಜಾಸ್ತಿ ಆರಾಮಾಗಿರೋಣ, ಜಾಸ್ತಿ ನಗೋಣ, ಜಾಸ್ತಿ ನಗ್ಸೋಣ, ಅಷ್ಟೇ ನನ್ ಸ್ಟ್ರಾಟಜಿ ಇರೋದು. ಎಷ್ಟ್ ದಿವಸ ಇರ್ತೀನಿ, ಎಷ್ಟ್ ಗಂಟೆ ಇರ್ತೀನಿ, ನಾನ್ ತಲೆನೇ ಕೆಡ್ಸ್ಕೊಳ್ಳಲ್ಲ. ಯಾರೇನ್ ಮಾತಾಡ್ತಾ ಇದಾರೆ, ಯಾರು ಹೇಗ್ ಮಾಡ್ತಾ ಇದಾರೆ, ನನಗೂ ಸ್ವಲ್ಪ ಅದನ್ನೇ ಆಚೆಯಿಂದ ಎಲ್ಲಾರು ಒಬ್ರು ಬಗ್ಗೆ ಒಬ್ರು ಗೊತ್ತಾದ್ಮೇಲೆ ಓಕೆ ಅಂತ ಅನ್ಸ್ತು. ಅಂದ್ರೆ ಕೆಲವು ವಿಡಿಯೋಸ್ ನೋಡಿದ್ಮೇಲೆ, ಕೆಲವು ಇದನ್ನೆಲ್ಲ ನೋಡಿದ್ಮೇಲೆ ಓಕೆ ಹೀಗೆಲ್ಲ ಅಂತ. ಬಟ್ ಐ ಆಮ್ ಕೀಪಿಂಗ್ ಇಟ್ ವೆರಿ ಸಿಂಪಲ್. ಜಾಸ್ತಿ ಲೈವ್ಲಿ ಆಗಿರ್ತೀನಿ, ಜಾಸ್ತಿ ನಗ್ತೀನಿ, ಜಾಸ್ತಿ ನಗಿಸ್ತೀನಿ, ಅಷ್ಟೇ. ಯಾರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಾನ್ ಮುಂಚೆ ಹಾಗೆ ಇದ್ದೆ. ಮೇ ಬಿ ಅದೊಂದು ನಾನು ಚೇಂಜ್ ಮಾಡ್ಕೊಂತೀನಿ ಅಷ್ಟೇ. Raghu is like that. You can't help it. Yeah. Absolutely. No. Absolutely. Raghu, ನಿಧಿ ನಿಮ್ಗೊಂದು ಕ್ವಶನ್. ಸೌಮ್ಯ ಅಂತ ನನಗೆ ಅನ್ಸಿಲ್ಲ ಅದು. ಓಕೆ, ಬಟ್ ಐ ಆಮ್ ಆಸ್ಕಿಂಗ್ ಆನ್ ಅವರ್ ಬಿಹಾಫ್. ಯಾಕೆ ಅಷ್ಟೊಂದು ಕೋಪ ಬರುತ್ತೆ ನಿಧಿಗೆ ಅಂತ? ಯಾಕೆಂದ್ರೆ ಬೇರೆಯವ್ರು ಕೋಪ ಮಾಡಿಸ್ತಾರೆ, ಅದಕ್ಕೆ ಕೋಪ ಬರುತ್ತೆ ಅಷ್ಟೇ. ಮತ್ತೆ ಆಬ್ವಿಯಸ್ಲಿ ನನಗೂ ಬರುತ್ತೆ ಕೋಪ. ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ತಾ ಇರುವಾಗ ಬರಲ್ಲ. ಬೇರೆಯವ್ರು ಬಂದು ಇರಿಟೇಟ್ ಮಾಡಿದ್ರೆ ಬರುತ್ತೆ. ಬಟ್ ನಿಧಿ ಕೋಪ 2-3 ನಿಮಿಷ ಅಷ್ಟೇ ಇರೋದು. ಲೈಕ್ ಓನ್ಲಿ ಇಫ್ ಯು ಅಂಡರ್ಸ್ಟ್ಯಾಂಡ್ ಹರ್ಡ್ ಯು ವಿಲ್ ನೋ ದಟ್. ಅಂದ್ರೆ ಅವ್ರು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಅದು ಗೊತ್ತಾಗುತ್ತೆ. ನಿಧಿ ಕೋಪ ನಾನ್ ನೋಡಿರೋ ಹಾಗೆ ಪಟ್ಟಂತ ಕೋಪ ಬರುತ್ತೆ, ಬಟ್ ಹಾಗೆ ಹೊರಟೋಗುತ್ತೆ. ನೀವು ಆ 2 ನಿಮಿಷ ಬಫರ್ ಮಾಡ್ಕೊಂಡು ಸೈಲೆಂಟ್ ಆಗಿ ಒಂದ್ ರೌಂಡ್ ಹೊಡ್ಕೊಂಡ್ ಬರ್ಬೇಕು. ಜಾಸ್ತಿ ಎಲ್ಲ ಇದು ಮಾಡ್ಕೊಂಡು ಹೋಗ್ಬಾರ್ದು. ಇಟ್ ವಿಲ್ ಬಿ ಆಲ್ ಫೈನ್. ಸೊ ಐ ಹ್ಯಾವ್ ಡನ್ ದಟ್. ಅದು ಒಂದು 2 ಮಿನಿಟ್ಸ್ ಮಾತ್ರ ಇರೋದು ಕೋಪ. ಅಷ್ಟೇ ಹೊರಟೋಗುತ್ತೆ. ಹಾಯ್ ಜೂನಿಯರ್, ಶೋ ಹಿಮ್ ಅಂತ. ಓಕೆ, ಐಲ್ ಶೋ ಲೇಟರ್. ಹೊರಗಡೆ ಹೋಗಿದ್ದಾನೆ. ಎಲ್ಲಪ್ಪ ಮಾಸ್ಕ್ ಬೇಡ, ಮನೇಲಿರುವಾಗ ಒಳಗಡೆ ಇದೀವಿ. ಮಾಸ್ಕ್ ಹಾಕೊಳ್ಳೋದು. It's okay. I mean, they wanted to be safe. I thought June. ಲೋ ಗುರು, ಬೇಗ ಮಾತಾಡಿ ಗುರು. ಲಾಸ್ಟ್ 20 MB ಮಾತ್ರ ಲೆಫ್ಟ್ ಅಂತೆ. Somebody is saying that data pack of 20 MB is only left. So please ask my questions ante. Sagalaagide questions alla. We are missing you all guys. Silent Girl, Meghana, Darshan. Awesome. ನನಗೆ ಕೆಲವರಿಗೆ ರಿಕ್ವೆಸ್ಟ್ ಕಳಿಸಿದೆ ಪಾಪ. I think they are not able to join. I want to take a couple of more callers. ತುಂಬಾ ಚೆನ್ನಾಗಿರುತ್ತೆ.
ಅದು ಚಿತ್ತಲ್ಪತ್ರ ಮೇಲೆ ಸಾಂಗ್ ಮಾಡ್ಬೋದಾ ರಘು? Hey, Raghu, one sec. I have one question. Raghu, can you crack one nice few liners on Nidhi right now? It's a challenge, bro. Challenge. ಈ ರಘು ಪರಮಾತ್ಮ ಏನ್ ಕೇಳಿದೆ ನಂಗೆ. ಇಲ್ಲ ಲೈಕ್ ಅಂದ್ರೆ ಏನು ಅಂತ ಅಂದ್ರೆ ನಮ್ದು ಒಂದು ರನ್ನಿಂಗ್ ಜೋಕ್ ಸೈಡ್ ಅಲ್ಲಿ ಇದೆ. ಓಕೆ. ನಾನು ಇವಾಗ ಯಾವ ಒಂದು ಬುಕ್ ಓದ್ತಿದ್ದೆ ಗೊತ್ತಾ? ಈ ಬುಕ್ 49th ಪೇಜ್ ಅಂಡ್ 6th ಲೈನ್ ಅಲ್ಲಿ ಏನಿದೆ ಗೊತ್ತಾ ನಿಧಿ? ಏನು? ನಿಧಿ ಇಸ್ ದ ಕ್ಯೂಟೆಸ್ಟ್ ಅಂತ ಇದೆ. ಓ ಇದು ತುಂಬಾ ಜೋಕ್ ಮಾಡ್ತಾ ಇದ್ದ ರಾಘು. ಸೊ ಔಟ್ ಆಫ್ ನೋ ವೇರ್ ರಿಸರ್ಚ್ ಮಾಡ್ತಾ ಇದ್ರಂತೆ ನಿಧಿ, ಗೊತ್ತಾ ವಿಷಯ ಏನು? ಏನೋ ಒಂದು ಇದು ದೇ ಕೇಮ್ ಅಪ್ ವಿತ್ ಕನ್ಕ್ಲೂಷನ್. ಐ ವಾಸ್ ಲೈಕ್ ಹಾ ಏನು ನಿಧಿ ಇಸ್ ದ ಕ್ಯೂಟೆಸ್ಟ್ ಅಂತ ಹೇಳ್ಬಿಟ್ಟು ಟೆಂಕ್ ಅಂತ ತಿರ್ಬಿಟ್ಟು ಹೋಗ್ಬಿಡ್ತು. ಅದ್ರಲ್ಲಿ ರಿಸರ್ಚ್ ಮಾಡೋದು ಏನಿದೆ? ನೋ ಸಿ ಹೇಗೆ ಗೊತ್ತಾ ಅಲ್ಲಿ ಆ ಲೈನ್ ಹೇಗ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡ್ಕೊಂಡು ಓಕೆ ನೀವ್ ಆತರ ಕೊಡ್ತಾ ಇದ್ರ ನೈಸ್. ರಘು ನಿಮ್ದು ಲವ್ ಮ್ಯಾರೇಜಾ? ಇಲ್ಲ ಅರೇಂಜ್ ಮ್ಯಾರೇಜ್. ಹರೀಶ್? ಯೋ 100% ನಂಗೆ 100% ಪ್ಯೂರ್ GRB ತುಪ್ಪ ತರ. Is your wife around somewhere? You want to get her on live? Your wife is around? ಮೇ ಬಿ ಇಲ್ಲ, ಮಗುನ ಮಲಗಿಸ್ತಾ ಇದಾರೆ ಅಂತ ಅನ್ಸುತ್ತೆ. ಓಕೆ. ನಿಧಿ, ಅಕ್ಷಯ ಪಾರ್ತಾರೆ ಅಂತ ನಿಮ್ಗೆ ಒಂದು ಮೆಸೇಜ್. ನಿಧಿ ಮ್ಯಾಮ್, ಇವನ್ ಐ ಆಮ್ ಫ್ರಮ್ ಕೊಡಗು, ಭಾಗಮಂಡಲ ಟೌನ್. We are proud of you. All the best. How sweet. Thank you so much. Yeah, his name is Akshay. ತಲಕಾವೇರಿಯಲ್ಲಿ ತಲಕಾವೇರಿ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಎಸ್ಪೆಷಲಿ ಈ ಸಲ ಕೊಡಗಿನವ್ರು ನನ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಮ್ ಹುಡುಗಿ ಅಂತ ಅನ್ಕೊಂಡ್ ವೋಟ್ ಮಾಡಿದ್ದಾರೆ. ಅವ್ರ ಫೋನ್ ಮುಗ್ದಾದ್ಮೇಲೆ ಅವ್ರ ವರ್ಕರ್ಸ್ ಫೋನ್ ಎಲ್ಲ ತಗೊಂಡ್ ವೋಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೀ. ನಿಮ್ದು ಹಾಸ್ಟೆಲ್ ಟಾಸ್ಕ್ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ. ನೀವು ವಾರ್ಡನ್ ಆಗಿ ಆಕ್ಟ್ ಮಾಡಿರೋದು, ತುಂಬಾ ಸ್ಟ್ರಿಕ್ಟ್ ಆಗಿದ್ರಂತೆ, ತುಂಬಾ ವಿಶಿಯಸ್ ಆಗಿದ್ರಂತೆ. ಇಲ್ಲ I'm just kidding. No. ತುಂಬಾ ಸ್ಟ್ರಿಕ್ಟ್ ಆಗಿ, you are like you did your task very well ಅಂತ. So there are a lot of people who comment. ಸ್ಟ್ರಿಕ್ಟ್ ಏನಕ್ಕಂದ್ರೆ ಇಟ್ ವಾಸ್ 2 against 12. ಪ್ರಶಾಂತ್ ಮತ್ತೆ ನಾನು ವಾರ್ಡನ್ ಆಗಿ, ಮಿಕ್ಕಿದವರೆಲ್ಲ ಸ್ಟೂಡೆಂಟ್ಸ್ ಆಗಿ ಒಗ್ಗಟ್ಟಾಗ್ಬಿಟ್ರು. ಆಮೇಲೆ ಅವ್ರು ಒಂದ್ ಸ್ಟಾರ್ಟ್ ಮಾಡಿದ್ರು, ತುಂಬಾ ಇರಿಟೇಟ್ ಆಗ್ತಾ ಇತ್ತು ಆವು ಅಂತ. ನಾನು ಮನೆಯಿಂದ ಹೊರಗೆ ಟಾಯ್ಲೆಟಿಗೆ ಹೋಗ್ಬೇಕು ಅಂದ್ರೆ ಅಲ್ಲಿ ಕಿರ್ಚೋದು, ಬಂದ್ರು ಔಸ್ಕೋ ಅಂತ. ಸೊ ತುಂಬಾ ಇರಿಟೇಟ್ ಆಗೋಕ್ ಶುರು ಆಯ್ತು ನಂಗೆ. I just wanted that task to get over. But I remember Nidhi avattu, I still remember you literally roasted the heck out of everyone. I was like, what? Yeah, of course. ಅದು ಹೇಗಾಗುತ್ತೆ ಅಂದ್ರೆ it is 12 against 1 ಅಂತಾನೆ ಅನ್ಸುತ್ತೆ. Because I don't think Prashant was getting very affected by it, but ತುಂಬಾ ಯಾವಾಗ ಮುಗಿಯುತ್ತೆ. Because it's like taking the naughtiest kid in the class and making them the warden. ಯಾರು ತುಂಬಾ ಜಾಸ್ತಿ ನಾಟಿ ಇದ್ದಾರೆ ಕ್ಲಾಸ್ ಅಲ್ಲಿ ಅವ್ರನ್ನ ವಾರ್ಡನ್ ಮಾಡಿಸ್ಬಿಟ್ಟು ನನ್ನ ಹೋಗ್ಬಿಟ್ಟು ಲವ್ ಲೆಟರ್ ಹುಡ್ಕೋ ಅದು ನನ್ನ ಸ್ಟೂಡೆಂಟ್ ಮಾಡಿದ್ರೆ ಏನೇನ್ ಮಾಡ್ತಾ ಇದ್ದೆ, ಇನ್ನೂ ಎಕ್ಸ್ಟ್ರಾ ಐಡಿಯಾಸ್ ಏನೇನೋ ಬರ್ತಾ ಇತ್ತು ಅಂತ ಅನಿಸ್ತು. Awesome. Raghu, I have a few more minutes. Raghu, one of the key question for you is, ನೀವು ಏನು ಸಂಬಂಧಗಳನ್ನು ಬೆಳೆಸ್ಕೊಂಡಿದ್ದೀರಾ ಮನೆಯಲ್ಲಿ ಈಗ in the house, ಅದು ಕಂಟಿನ್ಯೂ ಆಗುತ್ತೆ ಅನ್ಸುತ್ತಾ ನಿಮ್ಗೆ ಔಟ್ಸೈಡ್ ದ ಹೌಸ್? ಕೆಲವೊಂದಂತೂ ಕಂಟಿನ್ಯೂ ಆಗುತ್ತೆ. ಪ್ರತಿಯೊಂದು ಟೈಮ್ ಕೊಟ್ಟು ನೋಡ್ಬೇಕು. ಇವಾಗ್ಲೇ ಏನು ಜಡ್ಜ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಆಚೆ ಬಂದ್ಮೇಲೆ 100% ಪ್ರತಿಯೊಬ್ರು ಜೊತೆ ಕಾಂಟ್ಯಾಕ್ಟ್ ಅಲ್ಲಂತೂ ಈಗ ಇಲ್ಲ. ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಫ್ಯಾಮಿಲಿ ಜೊತೆ ಜೆಲ್ಲಾಗ್ತಾ ಇದಾರೆ, ಅವ್ರದ್ದು ಮೆಸೇಜಸ್ ಇಂಟರ್ವ್ಯೂಸ್ ಎಲ್ಲ. ಬಟ್ ಕೆಲವಂತೂ 100% ನಾನೇ ಎಫರ್ಟ್ ಹಾಕಿ ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರ್ತೀವಿ. ಮಿಕ್ಕಿದ್ದು ಎಲ್ಲ ಹೇಗೆ ಅಂತ ಗೊತ್ತಿಲ್ಲ. ಹೋಪ್ಫುಲಿ ಅಂದ್ರೆ ಅದು 2-way ಕಮ್ಯುನಿಕೇಶನ್ ಅಂಡ್ 2-way ಇಂಟ್ರೆಸ್ಟ್ ಅಲ್ವಾ, ಫ್ರೆಂಡ್ಶಿಪ್ ಆಗ್ಲಿ ರಿಲೇಶನ್ಶಿಪ್ ಆಗ್ಲಿ. ಸೊ ನೋಡ್ಬೇಕು. ಅಂಡ್ ಐ ಹೋಪ್ ಎವ್ರಿವನ್ ವಿಲ್ ಬಿ ಇನ್ ಟಚ್ ವಿತ್ ಮೀ ಅಂಡ್ ಐ ವಿಲ್ ಟ್ರೈ ಟು ಬಿ ಇನ್ ಟಚ್ ವಿತ್ ಎವ್ರಿವನ್. ನಾವ್ ಹೇಗ್ ಬಿಸಿ ಇರ್ತೀವೋ, ನಮ್ಮ ಇಂಟ್ರೆಸ್ಟ್ ಹೇಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಅಂತ ಅನ್ಕೊಂತೀನಿ ನಾನು. Yeah, couple of things. Karam, ಈಗ RCB dialogue ಹೇಳಿ ರಘು ಅಂತ ಹೇಳ್ತಿದ್ದಾರೆ. RCB ಏನದು ಡೈಲಾಗ್? RCB ಬೇಜಾನ್ ಡೈಲಾಗ್ಸ್. RCB ಡೈಲಾಗ್ಸ್ ಏನೋ ಬೇಜಾನ್ ಇದೆ. ಆಕ್ಚುಲಿ ಯಾರೋ ಕಮೆಂಟ್ ಮಾಡಿದ್ರು, ಅದನ್ನೇ ಹೇಳ್ತೀನಿ. ಅಂದ್ರೆ ಹೇಗೆ ಅಂದ್ರೆ ಊಟಕ್ಕೆ ಅನ್ನ ರಸಮ್ಮು, ನಮ್ಮ RCB ಆಸಮ್ಮು ಆತರ.
ವಾ 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 ಮೈ ಸೊ ಆಕ್ಚುಲಿ ಇದನ್ನ ಯಾರೋ ಕಮೆಂಟ್ ಹೊಡೆದಿದ್ರು, ಆರ್ ಸಿ ಬಿ ಬದಲು ರಘು ಇತ್ತು. ಬಟ್ ನಾನು RCB ಟೀಮ್ ಅಲ್ಲಿ ಪ್ರತಿಯೊಬ್ರು ಪ್ಲೇಯರ್ ನ ತಗೊಂಡು ಈ ತರದ್ದು ಒಂದು ಮಾಡಿದ್ದೆ. ಹೌದಾ? ಐ ಡೋಂಟ್ ರಿಮೆಂಬರ್. ಐ ಮೀನ್ ಮಾಡಿದ್ದೆ. AB de Villiers ನನ್ನ ಫೇವರೇಟ್. ಅವ್ರ ಮೇಲೆ ಏನ್ ಮಾಡಿದ್ರಾ? AB de Villiers, ABD. ಇಟ್ಸ್ ಓಕೆ. When you remember it, tell. No problems. ಹೊಡಿತವನೆ ನೋಡ್ಬಿಡಿ, ನಮ್ ಹುಡುಗ ABD ಅಂತ ನಾವು ಮಾಡಿದ್ದೆ ಅನ್ಸುತ್ತೆ. ಅವ್ರ ಐ ಡೋಂಟ್ ನೋ ವೆದರ್. ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಅದು ಹೇಗೆ ಸರ್ ನೀವು ತರ ಅರಳ್ ಹೂರದಾಗೆ ಟಕ 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 ಅಂತ ಬಿಡ್ತಾ ಇರ್ತೀರ? ಹೇಗೆ ಅದು? ಏನ್ ಟ್ಯಾಲೆಂಟ್ ಇದು? ನಂಗೆ ಅರ್ಥ ಇನ್ನೊಂದ್ ಮಾಡಿದ್ದೆ, ಮಹಾಲಕ್ಷ್ಮಿ ಲೇಔಟ್ ನಮ್ ಕ್ಯಾಪ್ಟನ್ ವಿರಾಟ್ ಅಂತ. ಅದೇನ್ ಕನೆಕ್ಷನ್? ಅದೇ ರ್ಯಾಂಡಮ್, ಇಟ್ ಡಸಂಟ್ ಮೇಕ್ ಸೆನ್ಸ್, ಬಟ್ ದಟ್ಸ್ ವಾಟ್ ಮೇಕ್ಸ್ ಇಟ್ ಫನಿ. ಅದೇ ಅಲ್ವಾ? It sounds good. ಮತ್ತೆ ವಿನಯ್ ಪ್ರಭು is asking you ತಮಟೆ ಡೈಲಾಗ್ಸ್. ಟೆಂಪ್ಟೆಡ್ ಡೈಲಾಗ್ಸ್ ಎಲ್ಲ ಇದೆ. ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ, ಮೈಸೂರ್ ಸ್ಯಾಂಡಲ್ ಲಕ್ಸು, ನಮ್ಮ ಮದ್ವೆ ಫಿಕ್ಸು. ಆಮೇಲೆ ನನ್ನೆಂತಿ ವಿದ್ಯಾ, ಇನ್ನೊಬ್ರ ಜೊತೆ ಲವ್ ಅಲ್ಲಿ ಬಿದ್ಯಾ. ಸೊ ಸಮಥಿಂಗ್ ರ್ಯಾಂಡಮ್ ಬಾಯ್ ಏನ್ ಬರುತ್ತಾ. ದಿವ್ಯಾ ಅಲ್ಲ, ವಿದ್ಯಾ. ಓ ವಿದ್ಯಾ ಯಾರದು? ವಿದ್ಯಾ ಇಸ್ ಮೈ ವೈಫ್. ಓಕೆ ಸಾರಿ ನೀವೇನೋ ಹೇಳಿದ್ರೆ ಕರೆಕ್ಟ್ ಕೇಳಿಲ್ಲ, ಸಾರಿ ಸರ್. ಅದೇ NPS ವಿದ್ಯಾ ಮನೇಲಿ Yeah. ಏನೇನೋ ಮಾಡ್ಬಿಟ್ಟು ರಾಘು ಯಾವಾಗ್ಲೂ ಕ್ಯಾಮ್ರಾ ನೋಡ್ಬಿಟ್ಟು ವಿದ್ಯಾ BS ಸ್ಪೋರ್ಟ್ ಅಂತ ಹೇಳ್ತಾ ಇದ್ರು. ಒಂದ್ಸಲ ಊಟ ಮಾಡ್ತಾ ಇರುವಾಗ ಏನೋ ಫನಿಯಾಗಿ ಮಾಡ್ಬಿಟ್ಟು ತಿರ್ಬಿಟ್ಟು ಕ್ಯಾಮ್ರಾ ನೋಡ್ಬಿಟ್ಟು ದಿವ್ಯಾ BS ಸ್ಪೋರ್ಟ್ ಅಂತ 70th ಡೇ. ಇಲ್ಲ ಆಕ್ಚುಲಿ ಅದು ಊಟ ಮಾಡ್ಬೇಕಾದ್ರೆ ಅಲ್ಲ, ನಾನು ನೀನು ಶುಭ ಮಾತಾಡ್ತಿರ್ಬೇಕಾದ್ರೆ ರೂಮ್ ಅಲ್ಲಿ ಅದಾಗಿದ್ದು ಅನ್ಸುತ್ತೆ. ಓಕೆ ಸೊ ವಿ ವರ್ ಲೈಕ್ ಇವಾಗ ವಿದ್ಯಾ ಹೆಸರು ಮರ್ತೋಯ್ತು, ದಿವ್ಯಾ BS ಸ್ಪೋರ್ಟ್ ಅಂತ ಹೇಳ್ತಾ ಇದ್ದೆ. ದಟ್ ಈಸ್ ಬಿಗ್ ಬಾಸ್. ಎಲ್ಲ ಮರ್ತೋಗ್ತೀರಾ? Yes. So Nidhi, ತುಂಬಾ ಈಗ I'm just looking at some of the questions for you. I'm trying to read through just to filter out which I can ask you. Okay, ಎಲ್ಲ ಕ್ವಶನ್ ಚೆನ್ನಾಗೇ ಇದೆ, but I don't want it to be any personal questions. So that's something I try and do it. Yeah. Okay, cool. ಎಲ್ರು ಸಿಂಗ್ ಸಾಂಗ್ ಅಂತ ಹೇಳ್ತಾ ಇದಾರೆ. ಇನ್ನೊಂದು ಹಾಡಿ ಪ್ಲೀಸ್ ಕಿವಿ ಇಂಪಾಗುತ್ತೆ. Come on. ನೀ ಭೇಟಿಯಾದಂಥ ಯಾವುದೇ ಜಾಗ ಜೀವದ ಭಾಗ ಎಂದೆಂದಿಗೂ ನೀನೆಲ್ಲದ ಯಾವ ಸ್ವಪ್ನವೂ ಕೂಡ ಬೇಡವೇ ಬೇಡ ಈ ಕಣ್ಣಿಗೂ. ಏನೇ ಆದರೂ ನೀ ಎಲ್ಲೇ ಹೋದರೂ ನನ್ನ ಜೀವ ನಿನ್ನಲ್ಲಿರುವಂತೆ ನನ್ನನ್ನು ಹಿಂಬಾಲಿಸು. ನಿನ್ನಯ ನಲುಮೆಯ ಲೋಕಕ್ಕೆ ನನ್ನನ್ನು ಪರಿಚಯಿಸು. Yes sir, that is the expression I wanted, Raghu. That is what I wanted. ಚಿತ್ತಲ್ ಬಾಯ್, ಇವಾಗ ಊಟ ಮಾಡದಲ್ಲೇ ಮಲ್ಕೊಳಕ್ ಹೋಗ್ತಾ ಇದೀರಿ. Hey, I hope you guys are enjoying this chat. ಬೋರ್ ಆಗ್ತಲ್ಲ ಅನ್ಸುತ್ತೆ, ರೈಟ್? No, few more minutes. ನಾನ್ ಕೆಲವು ಕ್ವಶನ್ಸ್ ತಗೋಣ ಅಂತ. ನಿಮ್ಗೆ ತುಂಬಾನೇ ಕ್ವಶನ್ಸ್ ಬರ್ತಾ ಇದೆ ಇಬ್ಬರಿಗೂ, ತುಂಬಾ ಫೇಮಸ್ ಇಬ್ರು. ನಿಮ್ಗೆ ಏನ್ ಅನ್ಸ್ತಾ ಇದೆ ಮನೆಯಿಂದ ಹೊರಗಡೆ ಬಂದ್ಮೇಲೆ ಜನ ನಿಮ್ಮನ್ನ ಜಾಸ್ತಿ ತುಂಬಾ ನೀವು ಫ್ಯಾನ್ಸ್ ಬರ್ತಾ ಇದೀರ ಅನ್ಸ್ತಾ ಇದೆಯಾ? ಯಾವ ತರ ನಿಮ್ಗೆ ಅನ್ಸ್ತಾ ಇದೆ? ನಿಮ್ಮ ಅಭಿಪ್ರಾಯ ಏನು? ಹೌದು, ಎಸ್ಪೆಷಲಿ ನನ್ಗೆ ಆಬ್ವಿಯಸ್ಲಿ ನಾನು ಮೂವೀಸ್ ಮಾಡಿದ್ರೆ ಸರ್ಟನ್ ಸೆಟ್ ಆಫ್ ಫ್ಯಾನ್ಸ್, ಬಟ್ ಈ ಒಂದು ಶೋ ಎಷ್ಟು ರೀಚ್ ಔಟ್ ಆಗಿದೆ ಅಂದ್ರೆ, ನಾನ್ ಮೊನ್ನೆ ನನ್ನ ಫ್ರೆಂಡ್ he was driving through Mysore to go to Coorg, ಬ್ಯಾಂಗ್ಳೂರಿಂದ. ಅದಕ್ಕೆ ನಾನು ಗೇಟ್ ಹತ್ರ ಬರ್ತೀನಿ, ಮನೆಯೊಳಗೆ ಬರಲ್ಲ, 6 feet ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಹಾಯ್ ಅಂತ ಹೇಳ್ಬಿಟ್ಟು ಹೋಗ್ತೀನಿ ಅಂತ. ಪವನ್ ಉತ್ತಯ, ಐ ವಾಸ್ ಟಾಕಿಂಗ್ ಅಬೌಟ್ ಹಿಮ್, ರೈಟ್? ಅವ್ನ ಫ್ಯಾನ್ಸ್ ಅಂತ ಬಂದು, ಸೊ ನಾನ್ ಗೇಟ್ ಹತ್ರ ನಿಂತಿದ್ದೆ. ಎಷ್ಟು ಜನರು ಇನ್ ಮ್ಯಾಟರ್ ಆಫ್ 10 minutes, ಐ ಥಿಂಕ್ ಅರೌಂಡ್ 10-15 ಜನರು ಬೇರೆ ಬೇರೆ ಪಾರ್ಕ್ ಅಲ್ಲಿ ಹೋಗ್ತಾ ಇದ್ದು, 2-wheeler ಅಲ್ಲಿ ಪಾಸ್ ಆಗ್ತಾ ಇರೋರು ನಿಧಿ ಸುಬ್ಬಯ್ಯ ಅಂತ ಬಂದ್ ನಿಲ್ಸ್ಬಿಟ್ಟು ಸೆಲ್ಫಿ ಕೊಡಿ ಅಂತ ಹೇಳಿದಾಗ ಅಮ್ಮಂಗೆ ಹೆದರಿಕೆ ಆಗೋಯ್ತು. ಅಯ್ಯೋ ನಿಧಿ ಇವ್ರ ಮನೆ ಹತ್ರ ಬರ್ತಾರೆ, ಬಿ ಕೇರ್ಫುಲ್, ಬೇಡ ಕೊರೋನಾ ಟೈಮ್, ಆಮೇಲೆ ಬನ್ನಿ ಅಂತೆಲ್ಲ ಹೇಳ್ಬಿಟ್ಟು ಕಳ್ಸಿದ್ದಾರೆ. ಬಟ್ ಮ್ಯಾಟರ್ ಆಫ್ 10 minutes, ಅದು ಮಧ್ಯಾಹ್ನ
ಎರಡೂವರೆ 3 ಗಂಟೆ ಏನೋ ಯೂಶಲಿ ನಿದ್ರೆ ಮಾಡ್ತಾ ಇರ್ತಾರೆ ಆ ಟೈಮಲ್ಲಿ ಜನರು. Yeah. ವಾವ್ ಅಂತ ಅನಿಸ್ತು. Does it make you more response? ಅಂದ್ರೆ ಈಗ ನೀವ್ ಏನೇ ಮಾಡಿದ್ರು ಜನ ಅಬ್ಸರ್ವ್ ಮಾಡ್ತಾರೆ, right? You are a celebrity, so anything you do. So how does it put a lot of pressure on you? ತುಂಬಾ ಪ್ರೆಷರ್ ಇದೆ ಅದರಿಂದ ತುಂಬಾ ಪ್ರೆಷರ್ ಅಂತ ಇವಾಗ ಏನ್ ಅನಿಸ್ತಾ ಇಲ್ಲ. ಲಾಕ್ ಡೌನ್ ಟೈಮ್ ಅಲ್ಲಿ ದೇ ನಾಟ್ ಫೀಲಿಂಗ್ ಇಟ್ ಮಚ್. ಇದನ್ನ ಎಂಜಾಯ್ ಮಾಡಕ್ ಅಷ್ಟು ಚಾನ್ಸ್ ಸಿಗ್ತಾ ಇಲ್ಲ. ಬಟ್ ಆಫ್ ಕೋರ್ಸ್ ಪ್ರೆಷರ್ ಅಂತ ಹೇಳೋಕ್ಕಿಂತ ವಿ ಹ್ಯಾವ್ ಟು ಬಿ ಮೋರ್ ರೆಸ್ಪಾನ್ಸಿಬಲ್. ನಾವೇನ್ ಮಾತಾಡ್ತೀವಿ, ಏನು ಹೇಗ್ ನಡ್ಕೋತೀವಿ, ಅಂಡ್ ವಿ ಹ್ಯಾವ್ ಟು ವೇರ್ ಅ ಮಾಸ್ಕ್ ಎವ್ರಿವೇರ್ ವಿ ಗೋ. ಬಿಕಾಸ್ ಇಲ್ಲ ಅಂದ್ರೆ ಪೀಪಲ್ ಅವ್ರು ನಮ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ದಾರೆ. ಅಂಡ್ ಅಷ್ಟು ಒಂದು ಐ ಡೋಂಟ್ ನೋ ಗೌರವ ಕೊಟ್ಟಿದ್ದಾರೆ, ಅಷ್ಟೊಂದು ಇದು ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಲಿವ್ ಅಪ್ ಟು ದಟ್. right. Raghu, you? ನನಗೆ ಮೋಸ್ಟ್ ಪ್ರಾಬ್ಲಿ ನೆಗೆಟಿವ್ ಸ್ವಲ್ಪನೇ ಜಾಸ್ತಿ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನನಗೆ ನಿಜವಾದ ಒಂದು ಸಪೋರ್ಟರ್ಸ್ ಯಾರು ಅಂತ ಗೊತ್ತಾಯ್ತು. ಇವಾಗ ನೀವು ಕಮೆಂಟ್ಸ್ ಹೋದ್ರೆ ನಂಗೆ ನೆಗೆಟಿವ್ ಜಾಸ್ತಿ ಬರ್ತಿರೋದು. ಐ ಡೋಂಟ್ ನೋ ಫಾರ್ ವಾಟ್ ರೀಸನ್. ಬಟ್ ಏನು ಅಂತ ಅಂದ್ರೆ ಟು ಬಿ ವೆರಿ ಫ್ರಾಂಕ್ ಹೇಳ್ಬೇಕು ಅಂದ್ರೆ ನಂಗೆ ಆಚೆ ಹೋಗೋದಕ್ಕೆ ಭಯ. ಬಿಕಾಸ್ ಐ ಆಮ್ ಸೋ ಅಫ್ರೇಡ್. ಯಾರು ಎಲ್ಲಿ ನಿಂತ್ಕೊಂಡ್ಬಿಟ್ಟು ಏನ್ ಕೇಳ್ಬಿಡ್ತಾರೋ ಅಂತ ಭಯ. ಸೊ ಐ ರಿಯಲಿ ಡೋಂಟ್ ನೋ ಆಚೆ ಹೇಗಿದೆ ರೆಸ್ಪಾನ್ಸ್ ಅಂತ. ಬಟ್ ಒಂದ್ 2 ಸಲ ಹಾಗೆ ಹೋದಾಗ Can I say something, Raghu? Can I say something? Life ನೆಗೆಟಿವ್ ಪಾಸಿಟಿವ್ ಜನ ಇದ್ದೇ ಇರ್ತಾರೆ. You can't do anything about it. ಯಾರು ಲೈಕ್ ಮಾಡ್ತಾರೆ, ಬಟ್ ಐ ಥಿಂಕ್ ಯು ಶುಡ್ ಕೀಪ್ ಡೂಯಿಂಗ್ ವಾಟ್ ಯು ಡೂ. ಸೊ ಐ ಥಿಂಕ್ ದಟ್ಸ್ ಶೂರ್. ಬಟ್ ಏನು ಅಂತ ಅಂದ್ರೆ ಇದನ್ನಂತೂ ನಾನಂತೂ ಒಪ್ಕೊಂತೀನಿ. ಐ ಮೀನ್ ಐ ವಿಲ್ ನಾಟ್ ಶೈ ಅವೇ ಫ್ರಮ್ ಎನಿಥಿಂಗ್. ಬಟ್ ವಾಟ್ ಐ ವಾಸ್ ಟ್ರೈಂಗ್ ಟು ಸೇ ಇಸ್ ಈ ಟೈಮ್ ಅಲ್ಲಿ ನಿಜವಾಗ್ಲೂ ಎಷ್ಟು ಹಾರ್ಡ್ ಕೋರ್ ಆಗಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಐ ಮೀನ್ ದೇರ್ ಆರ್ ಪೀಪಲ್ ಲೈಕ್ ದಿನ ಮೆಸೇಜ್ ಮಾಡೋದು, ಚೆಕಿಂಗ್ ಅಪ್ ಆನ್ ಮೀ. ದೇ ವರ್ ಲೈಕ್ it's okay, we were there for you from the scratch, from the start. We will always be there for you. And ಇಂತ ಟೈಮ್ಗಳಲ್ಲೇ ಕೆಲವು ಟೈಮ್ಗಳಲ್ಲಿ ನಿಮ್ಗೆ ನಿಜವಾಗ್ಲೂ ಯಾರು ಸಪೋರ್ಟ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ನನ್ಗೆ ಮೇನ್ ಆಗಿ ಅದು ತುಂಬಾ ಖುಷಿ ಆಯ್ತು. Okay. So that's what I found out after Bigg Boss. Yeah. Okay. Obru, one of the fan wanted to get in. Just give me a minute. We'll do like maybe 10 minutes more. Is that okay with you guys? Yeah, sure. ನಿಮ್ ನಿದ್ರೆ ತುಂಬಾ ಬರ್ತಾ ಇರ್ಬೋದು ನೀವು ಇಬ್ರಿಗೂ ಅಲ್ಲ? ಯಾರು ಜಾಸ್ತಿ ನಿದ್ದೆ ಮಾಡ್ತೀರಿ ಇಬ್ರಲ್ಲಿ? ಸೇಮ್. ಸೊ ಇಬ್ರು ಬೇಗ ಮಾಡ್ತೀರಾ ಮನೆಯಲ್ಲಿ ಯೂಶುವಲಿ? ರೈಟ್ ನೆಕ್ಸ್ಟ್ ಟು ಮೈ ಬೆಡ್. ಕುಮಾರ್ ಸ್ನೇಹಿ 7. ಕುಟ್ಟಿ Anyway, I think I'm looking at it. Just give me 1 minute. Okay, somebody requested. Let's hopefully they will come in. ನೋಡೋಣ. ಇಲ್ಲಿ ಅಮೆರಿಕನ್ ತುಂಬಾ ಜನ. Hey, hi. Hi bro, good night. ಅವ್ರು ಬಂದ್ ಹೆದರ್ಕೊಂಡು ಹೋಗ್ಬಿಟ್ರು. ಅವ್ರು ಆಗ್ಲೇ ಮಲ್ಕೊಂಡಿದ್ರು ಎಬ್ಸಕ್ ಹೋಗಿದ್ರಿ ಅವ್ರನ್ನ. ಸೊ ಅಮೆರಿಕಾದಲ್ಲಿ ತುಂಬಾ ಜನ ಕನ್ನಡಿಗರಿದ್ದಾರೆ ಇಲ್ಲಿ. ಸೊ ಲೆಟ್ ಮಿ ಟಾಕ್ ಅಬೌಟ್ ನಮ್ ಕಂಟ್ರಿ, US ನಾ ಇರೋ ಕಂಟ್ರಿಯಲ್ಲಿ ನಮ್ ಭಾಷೆ ನಮ್ ಬಗ್ಗೆ ತುಂಬಾ ಅಭಿಮಾನ ಇದೆ ನಮ್ಗೆ. ನಿಮ್ ತರ ಆರ್ಟಿಸ್ಟ್ ಗಳನ್ನ ನೋಡಕ್ಕೆ ತುಂಬಾನೇ ಖುಷಿ ಪಡ್ತಾರೆ. ನಾನು ತುಂಬಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ, ಫೇಸ್ಬುಕ್ ಎಲ್ಲ ಹಾಕಿದ್ದೀನಿ ಇದ್ರವಾಗಿ. ಲೈವ್ ತುಂಬಾ ಜನ ಇದಾರೆ. ಕೆಲವರು ತುಂಬಾ ಶೈ ಕ್ವಶನ್ ಕೇಳಕ್ಕೆ ಕೇಳ್ತಾ ಇಲ್ಲ, ಕೆಲವರು ನೋಡ್ತಾ ಇದಾರೆ ಲೈವ್ ಆಗಿ. ಸೊ ನಿಮ್ಗೆ ಏನಾದ್ರು ಮೆಸೇಜ್ ಇದೆಯಾ ಅವ್ರಿಗೆಲ್ಲ? Obviously, ನನ್ನ ಫ್ಯಾಮಿಲಿ ಡ್ಯಾಡ್ ಸೈಡ್ ಫ್ಯಾಮಿಲಿ ತುಂಬಾ ನ್ಯೂಯಾರ್ಕ್, ನ್ಯೂ ಜರ್ಸಿ ಕಡೆ ಎಲ್ಲ ಸೆಟ್ಲ್ ಆಗಿದ್ದಾರೆ. ಅವ್ರಿಗೆ ಒಂದೇ ಒಂದು ಕಂಪ್ಲೇಂಟ್ ಇದ್ದಿದ್ದು ದಟ್ ವಿ ಕಾಂಟ್ ವೋಟ್ ಟು ಸೇವ್ ನಿಧಿ ಅಂತ. ಬಟ್ ನೀವು ಅವರೆಲ್ಲ ಒಟ್ಟಿಗೆ ಮತ್ತೆ ಅಲ್ಲಿ ನೋಡ್ಬಿಟ್ಟು ಅಮ್ಮಂಗ್ ಫೋನ್ ಮಾಡಿ ದೇ ವುಡ್ ವಾಚ್ ಮೀ ಆನ್ ಕಲರ್ಸ್ ಎವ್ರಿ ಡೇ. ಸೊ ಥ್ಯಾಂಕ್ ಯು. ಐ ಹೋಪ್ ನಾವು ನಿಮ್ಮನ್ನ ಎಂಟರ್ಟೈನ್ ಮಾಡಿದೀವಿ ಅಂತ. ಅಂಡ್ ನಾವ್ ಅಲ್ಲಿಗೆ ಬಂದಾಗ ನಿಮ್ಮನ್ನ ಮೀಟ್ ಮಾಡಕ್ಕೆ ಪ್ಲಾನ್ ಮಾಡೋಣ. Awesome. Please, definitely. Raghu? ಇನ್ನೊಂದ್ ಏನ್ ಖುಷಿ ಅಂದ್ರೆ ನಾನು ಅವತ್ ನಿಮ್ ಹತ್ರ ಆಕ್ಚುಲಿ ಮಾತಾಡೋದ್ರನ್ನ ಅಮೆರಿಕಾ ಮತ್ತೆ ಕೆನಡಾದಿಂದ ಸಿಕ್ಕಾಪಟ್ಟೆ ಅಲ್ಲಿಂದ ಲೈಕ್ ಒಳ್ಳೆ ರೆಸ್ಪಾನ್ಸ್ ಬಂತು. ಅಂಡ್ ಇನ್ನೊಂದ್ ಏನ್ ಖುಷಿ ಅಂತ ಅಂದ್ರೆ ಹೊರನಾಡಿಗೆ ಹೋಗಿ, ಬೇರೆ ನಾಡಿಗೆ ಹೋಗಿ ನಮ್ಮ ಭಾಷೆ ಮತ್ತೆ ನಮ್ಮ ಕಲ್ಚರ್ ನ ಎತ್ತಿಡಿತಾ ಇದಾರೆ. ಅಂಡ್ ದೇ ಆರ್ ವೆರಿ ಪ್ರೌಡ್ ಆಫ್ ಇಟ್. ಅದ್ರ ಬಗ್ಗೆ ತುಂಬಾನೇ ಖುಷಿ ಆಗಿದೆ. ಖುಷಿ. Hello. Sahana? Who's this? Sneha. Hi. Hold on, I think Raghu suddenly went. Hold on, Raghu add ಮಾಡ್ತೀನಿ ಒಂದು ನಿಮಿಷ. Hi Sneha.
Okay, okay. Hi, Nidhi Aure. Yeah, please ask How any are you? question, but do not no personal questions, please. Anything which is Okay, okay. So I'm into media field. ನನ್ಗೆ ಬಹಳ ಯಾಕೋ ಇವತ್ತು ಇಂಟರ್ನೆಟ್ ಕನೆಕ್ಷನ್ ಇವತ್ತೇ ಕಮ್ಮಿ ಇದಾಗಿದೆ ನನ್ನ ಶೋ ಮಾಡುವಾಗ. And Sneha is my friend. Sneha ನನ್ನ friend actually. ಹೌದಾ? ಓ ಹಾಯ್ ಮಜಾ. Ah, ಯಾಕೆ? yeah. ಸ್ನೇಹ, ಕ್ಯಾನ್ ಯು ಹಿಯರ್ ಅಸ್? ಓಕೆ, ಐ ಥಿಂಕ್ ನಮ್ಗೆ ಸ್ವಲ್ಪ ಲೈವ್ ಏನೋ ಪ್ರಾಬ್ಲಮ್ ಆಗ್ತಾ ಇದೆ. ನೋಡಿ ನೋಡ್ತಾ ಇದ್ದಾಗ ಎಲ್ಲರಿಗೂ ತುಂಬಾ ಸರ್ಕಲ್ ಬರ್ತಾ ಇದೆ. ನಾನು ಟ್ರೈ ಮಾಡ್ತೀನಿ ವಾಪಸ್ ಆಡ್ ಮಾಡಕ್ಕೆ. ನಿಧಿ, ಕ್ಯಾನ್ ಯು ಹಿಯರ್ ಅಸ್? ಹೇ ಗೈಸ್, ನಮಸ್ಕಾರ ನಿಮ್ಮೆಲ್ಲರಿಗೂ. ಹೋಪ್ಫುಲಿ ಇಬ್ರು ಜಾಯ್ನ್ ಮಾಡ್ತೀನಿ, ಒಂದು 5 ನಿಮಿಷ ಮಾಡ್ತೀವಿ ಅಷ್ಟೇ, ದೆನ್ ವಿಲ್ ಗೋ ಆಫ್ಲೈನ್. ತುಂಬಾ ಲೇಟ್ ಆಗಿರ್ಬೇಕು ನಿಮ್ಗೆಲ್ಲರಿಗೂ. ಸೊ ನೋಡೋಣ ಬರ್ತಾರ ಇಬ್ರು ಅಂತ. ಐ ಥಿಂಕ್ ದೇ ಹ್ಯಾವ್ ಸಮ್ ಇಂಟರ್ನೆಟ್ ಕನೆಕ್ಷನ್ ಪ್ರಾಬ್ಲಮ್ಸ್. ಏನಾದ್ರು ಕ್ವಶನ್ ಇದ್ರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಇಲ್ಲೇ. ಓಕೆ, ನಿಮ್ಮನೆ ನೋಡ್ತೇವೆ. ಓಕೆ, ಹಾಯ್ 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 ಹಾಯ್. ಏನಾಯ್ತು, ಕನೆಕ್ಷನ್ ಹೋಗ್ಬಿಡ್ತಾ? I have no idea. So I think it's time to say goodbye. Absolutely, absolutely, Raghu is absolutely. also gone. Yeah. Thank you. Thank you, Ravi. guys. Thank you, Nidhi. ತುಂಬಾ ಥ್ಯಾಂಕ್ಸ್ ಬಂದಿದ್ದಕ್ಕೆ. You have a good No, sleep. Tumba, thanks. We had a great time. I had a really great time. Awesome. Thank you so much, Nidhi. Enthusiasm ali show na nadusಕೊಟ್ಟಿದ್ದೀರಾ. Thank you. And let's be in touch, and thank you for everything. Thank you so much. Bye-bye. Take care. Good night. Thanks. See you. Bye-bye. Bye, everyone. Bye. Bye.